ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬಂಧುಗಳಿಗೆ ಸ್ವಾಗತ. ಐಂದ್ರಾಸ್ತ್ರದಿಂದ ಇಂದ್ರಜಿತ್ವನ್ನ ಸಂಹಾರ ಮಾಡುವ ಭಾಗವನ್ನ ಇವತ್ತು ಓದ್ತಾ ಇದ್ದೇವೆ. ನಿಧಾನ ಆದ್ರೂ ಪರವಾಗಿಲ್ಲ, ಆದಷ್ಟು ಎಲ್ಲ ಸಾಲುಗಳನ್ನು ನೀವು ಓದ್ಬೇಕು ಅಂತ ಕೆಲವರು ಸಲಹೆ ಕೊಟ್ಟಿರೋದ್ರಿಂದ ಆದಷ್ಟು ಯಾವ ಭಾಗವನ್ನು ಬಿಡದ ಹಾಗೆ ನಾನು ಓದ್ತೇನೆ. ಇಂದ್ರಜಿತ್ತು ಶತ್ರುಗಳನ್ನ ಗೆಲ್ಲೋದಕ್ಕೆ ಅದ್ಭುತವಾದಂತಹ ಒಂದು ತಂತ್ರವನ್ನು ಮಾಡಿದ್ದಾನೆ. ಹೊಸದಾದ ಯಾಗವೊಂದನ್ನ ಅವನು ಮುಗಿಸಿದ್ದಾದ್ರೆ ಜಗತ್ನಲ್ಲಿ ಯಾರು ಗೆಲ್ಲೋದಕ್ಕಾಗೋದಿಲ್ಲ ಅಂತ ವಿಭೀಷಣನೇ ಸೂಚನೆಯನ್ನು ಕಳಿಸಿರೋದ್ರಿಂದ ಅವನ ಯಜ್ಞಕ್ಕೆ ಭಂಗವನ್ನು ಮಾಡೋದಕ್ಕಾಗಿ ಎಲ್ಲ ತಯಾರಿಗಳನ್ನ ಆಂಜನೇಯನ ಮತ್ತು ಸುಗ್ರೀವನ ಎಲ್ಲ ಸೈನ್ಯವು ಕೂಡ ಪ್ರಯತ್ನ ಮಾಡುತ್ತಾ ಇದೆ. ಏನಾಗುತ್ತೆ ಅನ್ನೋದನ್ನ ಇವತ್ತು ನೋಡ್ತೀವಿ. ತೊಂಬತ್ತರಲ್ಲಿದ್ದೇನೆ. ಮಾಡಿದ ಇಂದ್ರಜಿತ್ತು ಐಂದ್ರಾಸ್ತ್ರದ ಭಾಗದಲ್ಲಿ 90ನೇ ಸಾಲು. ನನ್ನಿಂದ ನನಗಾಗಿ ನನ್ನ ತಾಯಿ ಬರ್ತುಕಿ ಬೇಯುತ್ತಿಹಳ್, ನನ್ನ ಸಾವು ಇರುವರ್ಗೆ ತಾಯಿಗೆ ಎನಗೆ ಶಾಂತಿಯಂ ದಯಗೈ ಒಡೆ, ಇಂದಿನ ರಣಂ ತರಲ್ ವೆಲ್ಕುಮ ಶಾಂತಿಯಂ. ಧಾನ್ಯ ಮಾಲಿನ್ಯ ಮಗ ಯುದ್ಧಕ್ಕೆ ಹೋಗುವಾಗ ಪ್ರತಿಜ್ಞೆ ಮಾಡಿ ಹೋಗ್ತಾನೆ, ಗೆಲ್ಬೇಕು ಇಲ್ಲ ಸಾಯ್ಬೇಕು ಅಂತೇಳಿ. ನನ್ನ ಸಾವು ನನ್ನ ತಾಯಿಗೆ ಮತ್ತು ನನಗೂ ಕೂಡ ಶಾಂತಿಯನ್ನು ಕೊಡುವಂಥದ್ದು ಅನ್ನುವಾಗ ಸೈನಿಕರು ಯುದ್ಧಕ್ಕೆ ಹೋಗುವಾಗಿನ ಅವರ ಮನಸ್ಥಿತಿಯನ್ನ ಅದೆಷ್ಟು ಚೆನ್ನಾಗಿ ಗುರುತಿಸಿ ಹೇಳ್ತಾರೆ ಕವಿ ಅನ್ನೋದನ್ನ ನೋಡಿ. ಗೆಲ್ಲೋಕೆ ಆಗೋಲ್ಲ ಅಂತ ಗೊತ್ತಿರುವಾಗ ಯುದ್ಧಕ್ಕೆ ಧೈರ್ಯವಾಗಿ ಹೋಗ್ತಾನೆ ಅಂತ ಅರ್ಥ. ಸಹಾಯಕ್ಕೆ ಹೋಗ್ತಾನೆ, ಪ್ರತಿಜ್ಞೆ ಮಾಡಿ ಸಾಯುವುದಕ್ಕೆ ಹೋಗ್ತಾನೆ ಅಂದ್ರೆ ಎಂತ ದುರದೃಷ್ಟ. ಆ ಪಕ್ಷದಲ್ಲಿ ಇದ್ದದ್ದಕ್ಕೆ ಮರುಕ ಇಲ್ಲ. ಕರ್ತವ್ಯದ ಬಗ್ಗೆ ಅವರಿಗೆ ಎಷ್ಟು ನಿಷ್ಠತೆ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. 110ರಲ್ಲಿದ್ದೇನೆ. ಕೈಕೊಳ್ಳಿಗಳನ್ನಂತೂ ಕರಡುವಲ್ ಬೆಳೆದೊಣಗಿ ನಿಂತ ತುರುಮೇವು. ಭಯಂಕರವಾದ ಕಾಡಿನ ಬೆಂಕಿ. ಯಾರಿಂದಲೂ ಆರಿಸೋದಕ್ಕೆ ಸಾಧ್ಯವಿಲ್ಲದಂತಹ ಬೆಂಕಿಗೆ ಎದುರಾಗಿ ಹಳ್ಳಿಗರು ತಾವು ಬೆಂಕಿಯನ್ನು ಹಾಕಿದ್ರು ಅಂತ ಹೇಳ್ತಾರೆ. ಇದು ನನಗಿದ ರಹಸ್ಯ ಗೊತ್ತಿಲ್ಲ. ಆ ಬೆಂಕಿ ಇನ್ನು ಊರೊಳಗೆ ಬರದೇ ಇರಲಿ ಅನ್ನೋದಕ್ಕಾಗಿ ಹಾಗೆ ಮಾಡ್ತಾರೋ ಏನೋ. ಊರಿನ ಸುತ್ತ ಇರುವಂತಹ ಒಣಗಿದ ಹುಲ್ಲು, ಕರಡು ಹುಲ್ಲು, ಬೆಳೆದು ಒಣಗಿದ ಸಸ್ಯದ ಬುಡ, ಇವುಗಳಿಗೆ ಬೆಂಕಿ ಹಾಕ್ತಾರೆ. ಸಿರಿಯ ತಪ್ಪಲ್ಗೆ ಗೋಧನಕ್ಕಾಹಾರ ಮನಗಿರ್ತೊಡೆ ಪತ್ತಿಪರ್ ಪ್ರತ್ಯಜ್ಞಮಂ. ಅಗ್ನಿಗೆ ಪ್ರತಿ ಅಗ್ನಿಯನ್ನ ಹಾಕ್ತಾರೆ. ಹಳ್ಳಿಯನ್ನ ಪರೆಯೋದಕ್ಕೆ ಇದೊಂದು ಸಾಧನ ಅಂತ ಹೇಳ್ತಾರೆ. ಕೆಟ್ಟೆವೋ ಕಂಗೆಟ್ಟವೋ, ಯಾಕೆ ಅಪಾರವಾದಂತಹ ಬೆಂಕಿ, ಕಾಡ್ ಕಿಚ್ಚು. ಮನೆ ಕೆಟ್ಟವೋ, ಮನೆ ಮುಂದನ ಕೆಡೋದು, ಬಹಳ ಕೆಟ್ಟವೋ ಎಂದು ಬಾಯಿ ಬಿಟ್ಟಳುತ್ತ ಅಳುವ ನಮ್ಮ ಮಕ್ಕಳನ್ನ ಕೊಂಕಳಿಗೆ ಇರಿಸಿಕೊಳ್ಳುತ್ತಾರೆ. ಮೊರ ಮಡಿಕೆ ಅರಿವೆ ಅಕ್ಕಿ ನುಡಿ ಅಣಲು ಉಳಿಸಿಕೊಳ್ಳುವ ಯತ್ನಶೀಲೆಯರ್, ಗ್ರಾಮೀಣ ಬಾಲೆಯರ್, ಗ್ರಾಮ ದೇವರ್ ಕಳಂಪೆ ಹೆಸರಿಟ್ಟು ಕೂಗುವರ್. ಕಾಡ್ಕಿಚ್ಚಿಗೆ ನಮ್ಮ ಮನೆಯು ಪದಾರ್ಥಗಳು
ತಿಂಗಳ ವೆಚ್ಚಕ್ಕಾಗಿ ಇಟ್ಕೊಂಡ್ರು ಎಲ್ಲ ಪದಾರ್ಥಗಳು ಎಲ್ಲಿ ದಹನ ಆಗ್ತಾವ ಅನ್ನೋ ಗಾಬರಿಯಿಂದ ಗ್ರಾಮ ದೇವತೆಗಳನ್ನ ಕೂಗುವ ಬಾಲೆಯರು, ಕೋಳಿಮರಿ, ಕುರಿಯ ಮರಿ ಇಷ್ಟ ನೈವೇದ್ಯ ನಿವಹಂಗಳಂ ಕೊಟ್ಟು ಬೇಡುವರ್. ಕೃಪೆ ತೋರೆ ಬರ್ಪರದೋ ನೋಡು ಎಲ್ಲರುಲಿವಂತೆ. ಕಾರ್ಗಾಳಿ ಕರ್ಮುಗಿಲ್ ಹೊತ್ತು ಬೀಸಿತ್ತು ಬಾನ್ಯತ್ತಿ ಕತ್ತಲಿಸೆ. ಮಳೆ ಬಂದ್ರೆ ವಾಸಿ, ನಮ್ಮ ಬೇಡಿಕೆಗಾಗಿ ಆದದ್ದು ಪರಿಣಾಮ ಸುಖ ನಮಗೆ ದೇವತೆಯಿಂದ ಅನುಗ್ರಹವಾದದ್ದು. ಮುಂಗಾರ ಮಹಾಕಾಳಿ ಮೇಘಗಳು ಕಾಣುತ್ತಿರುವಾಗ ಓಹೋ ನಮಗೆ ಮಳೆ ಬಂದು ರಕ್ಷೆ ಆಗುತ್ತೆ, ಬೆಂಕಿ ಆರುತ್ತೆ ಅಂತ ಯೋಚಿಸ್ತಾರೆ 135ರಲ್ಲಿ. ಕಣ್ಮುಚ್ಚಿ ತೆರೆವನಿತರೋಳ್ ಕಣ್ ಉಬ್ಬು ಗಂಟಿಕ್ಕಿದೋಳ್ ಸಿಡಿಲ್ ಗುಡುಗು ಮಿಂಚುಗಳೊಡನೆ ಸುರಿವ ಆಲಿಕಲ್ಗಳ ಸರಿಯೊಡನೆ ನಿರಂತರ ಸುರಿಯುವಿಕೆ ಸರಿ. ತೋರ್ವುದು ಮಹಾವೃಷ್ಟಿ ಮಳೆ, ಮುಸಲಧಾರೆ ನಿರಂತರ ಸುರಿಯುವಿಕೆ ಮುಸಲಧಾರೆ. ನಂದುವುದು ಕಾಳ್ಕಿಚ್ಚು ವಿಶೇಷವಾಗಿ ಕೆರೆಗಿಕ್ಕಿದವಲ್ ಕೆಂಗೆಂಡಮಂ. ಕೆಂಡವನ್ನ ಕೆರೆಗೆ ಹಾಕಿದ್ರೆ ಏನಾಗುತ್ತೆ ಹಾಗೆ ಆರೋಯ್ತು ಅನ್ನೋದಕ್ಕೆ ಕೂಡ ಒಂದು ಹೋಲಿಕೆ ವಿಶೇಷವಾಯಿತು. 140. ಅಂತೆ ಬೋಲ್ ಮುಂಗಾರು ಗಾಳಿ ಮುಗಿಲಂತೆ ಬೋಲ್ ಕುಂಭ ಮಕರಾಕ್ಷ ಕುಂಭಾದಿಗಳು ಬೆರೆಸಿ ರುಂದ್ರ ತನುವ ಅತಿಕಾಯನ್ ಉರಿ ಇಕ್ಕುವನ್ ಹರಿದಳಕ್ಕೆ ನಡೆದವನ್ ಇದಿರಾಗಿ. ಇದೆಲ್ಲ ರಾಕ್ಷಸರ ಮಾಯೆಯಿಂದ ಆದಂತಹದ್ದು, ಶತ್ರು ಸೈನ್ಯಕ್ಕೆ ಹೆದರಿಸೋದಕ್ಕೆ ಮಾಡಿದಂತಹದ್ದು. ಅತಿಕಾಯ ದೊಡ್ಡ ಸೈನ್ಯದೊಡನೆ ಅತಿಕಾಯ ಆಗ್ಲಿ ಹೇಳಿದ್ದಾನೆ, ಧಾನ್ಯ ಮಾಲಿನ್ಯ ಮಗ ಪ್ರತಿಜ್ಞಾವೀರನಾಗಿ ಬಂದಿದ್ದಾನೆ. ರಾವಣನ ಮಗನೇ ಆದ್ದರಿಂದ ರಾವಣನ ಸಾಹಸದ ಸರಿಪಟ್ಟು ಸಾಮರ್ಥ್ಯ ಅವನಿಗೂ ತಂದೆಯಿಂದ ಬಂದಿದೆ. ಅದಕ್ಕೆ ಹೇಳಿದೆ, ಹೇಗೆ ಇಂದ್ರಜಿತ್ತನೋ ಹಾಗೆ ಇವನು ಕೂಡ ರಾವಣನಿಗೆ ತುಂಬಾ ನಂಬಿಕೆ ಆಪ್ತನಾಗಿ ಪ್ರತಿಜ್ಞಾ ವೀರನಾಗಿ ಯುದ್ಧಕ್ಕೆ ಬಂದಿದ್ದಾನೆ ಅಂತೇಳಿ. ರುಂದ್ರ ಗಂಭೀರ ಭಯಂಕರ, ತನು ಅತಿಕಾಯ ಉರಿ ಇಕ್ಕುವ ಅರಿದಳಕ್ಕೆ ನಡೆದು ನಿಧಿರಾಗಿ. ಜಳಯಂತ್ರ ವರ್ಷ ಸ್ರೋತ, ಇದಂತೂ ಆಗಿಂದಾಗೆ ಹೇಳ್ತಾ ಇರ್ತಾರೆ. ಅವರು ಅಣುಬಾಂಬುಗಳನ್ನು ಸಿಡಿಸ್ತಾರೆ ಯುದ್ಧದಲ್ಲಿ. ಜಲಯಂತ್ರದಲ್ಲಿ ಪಿಚುಕಾರಿಗಳಲ್ಲಿ ನೀರು ಹಾರಿಸುವಂತಹದ್ದು, ಯಂತ್ರದಿಂದ ಜಲವನ್ನು ಹಾರಿಸುವಂತಹದ್ದು, ಏನೋ ಕಲ್ಪನೆಗಳು. ವರ್ಷ ಸ್ರೋತ ಮಳೆಯ ಜಡಿ ಮಳೆಯ ಬೀಳುವಿಕೆ ಯಾವುದರಿಂದ? ಜಲಯಂತ್ರದಿಂದ. ವೈರಿ ವಾಹಿನಿ ಕಿಚ್ಚು ಕಿಚ್ಚುಗಿಡುವಂತೆ ಮಳೆ. ತೊಲಗಿದುದು ತುಮ್ಮಲ ಯುದ್ಧ, ರಾತ್ರಿ ನಿಡುದಾರಿ ನಡೆದು ಕಡೆಜಾವಮಂ ಸೇರುತ್ತಿದೆ. ಸಮಸಮನಾಗಿ ಯುದ್ಧ, ಅತಿಕಾಯನಿಗೂ ವಾನರರಿಗೂ. ಅರ್ಧರಾತ್ರಿ ಕಳೀತು, ಪರಿಸರಿದು ಹಿಂಜರಿದು ತೊರೆದುದು ದಶಗ್ರೀವ ದುರ್ಗವನ್ ಅಪ್ಪುವೋಲ್ ವೀರ ಸ್ವರ್ಗಮನ್. ಕಡೆಜಾವ ಬರ್ತಾ ಇದ್ದಾಗ ಸ್ವಲ್ಪ ಮಟ್ಟಿಗೆ ಜಯಲಕ್ಷ್ಮಿ ಕೌರವರ ಕಡೆಗೆ ಸುಗ್ರೀವನ ಕಡೆಗೆ ಒಲ್ದಿರ ಹಾಕಿ ಕಾಣುತ್ತೆ. ನೀಡು ದಾರಿ ನಡೆದು ಕಡೆಜಾವಮಂ ಸೇರುತ್ತಿರೆ ಕಪಿಸೇನೆ. ಧಾನ್ಯ ಮಾಲಿನಿ ಆತ್ಮಜ ಅದೇ ಅತಿಕಾಯ. ಪ್ರಳಯ ಪೌರುಷಕ್ಕೆ ಸರಿದು ಹಿಂಜರಿದು ಅಯ್ಯೋ ತೊರೆದುದು ದಶಗ್ರೀವ ದುರ್ಗಮಂ ವೀರ ಸ್ವರ್ಗಮಂ. ಅತಿಕಾಯ ಪಡೆಯುಳಿದು ತಾಮುಳಿದ ಪರಬಲಿಷ್ಠರ್ ಕೆಲರು ಪಿರಿಯ ಸೇನಾನಿಗಳು ದುರ್ವಾರ್ತೆಯಂ ಪೊತ್ತು ನಡೆದರು ಶಿಬಿರಕ್ಕೆ. ಅತಿಕಾಯ ಆಯಿತು. ಇನ್ನು ಇಂದ್ರಜಿತ್ತು ಉಳಿದಿದ್ದಾನೆ. ನಮಗೆ ಅವನ ಯುದ್ಧ ವೈಖರಿಯನ್ನ, ಸಾಮರ್ಥ್ಯದ ವೈಭವವನ್ನ ಕವಿ ಅದ್ಭುತವಾಗಿ ತೋರಿಸ್ಬೇಕು. ಆದರೆ ದುರದೃಷ್ಟ ಅತಿಕಾಯ ಕುಂಭಕರ್ಣನ ಹಾಗೆ ಯುದ್ಧರಂಗಕ್ಕೆ ಬರಲೇ ಅತಿಕಾಯ ಅಂತ ಬಂತು. ಇಂದ್ರಜಿತ್ತು ಕುಂಭಕರ್ಣನ ಹಾಗೆ ರಣರಂಗಕ್ಕೆ ಬರಲೇ ಇಲ್ಲ. ಅವನು ಎಲ್ಲಿ
ಘೋರ ಯಜ್ಞವನ್ನು ಮಾಡ್ತಿದ್ದಾರೋ ಆ ಪಿಶಾಚಿಗಳನ್ನೆಲ್ಲ ಮೈ ಮೇಲೆ ಆವಾಹನ ಮಾಡಿಕೊಂಡು ತನ್ನ ರಕ್ಷಣೆಗೆ ಎಲ್ಲ ಜಾಗಗಳಲ್ಲಿ ಪಿಶಾಚಿಗಳ ಸೈನ್ಯವನ್ನು ಇಟ್ಕೊಂಡು ತಂತ್ರ ಮಂತ್ರ ವಿಧನಾದಂತಹ ಯಾರಿಂದಲೂ ಭಂಗಿಸಲು ಸಾಧ್ಯವೇ ಇಲ್ಲದಿರುವಂತಹ ಮಂತ್ರದ ಕೋಟೆಯನ್ನು ಕಟ್ಟಿ ಯಜ್ಞ ಮಾಡ್ತಾ ಇರುವಂತಹ ಇಂದ್ರಜಿತ್ತುವನ್ನ ಭೇದಿಸಿ ಆ ಸಮಯದಲ್ಲೇನೆ ಮೂರ್ಛೆ ಹೋದಂತಹ ರಾವಣನಿಗೆ ಅಮೃತವನ್ನ ಹಿಮಾಲಯದಿಂದ ಹನುಮಂತ ಹೋಗಿ ತಂದು ಬದುಕಿಸಿ ಲಕ್ಷ್ಮಣ ಮುಖ್ಯ ಹೋದ ಲಕ್ಷ್ಮಣನನ್ನು ಉಳಿಸೋದಕ್ಕಾಗಿ ಹಿಮಾಲಯಕ್ಕೆ ಆಂಜನೇಯ ಹೋಗಿ ಬೇಡಿ ಯಾವುದು ಕಲ್ಪವೃಕ್ಷವನ್ನ ಬೇಡಿ ಅಮೃತ ರಸವನ್ನ ತಂದು ಬದುಕಿಸಿ ಬದುಕಿದ ಮೇಲೆ ಧೈರ್ಯವಾಗಿ ನುಗ್ಗಿ ನಾಶ ಮಾಡ್ತಾನೆ ಅಂತ. ಹೋರಾಟದ ಪ್ರಶ್ನೆ ಅಲ್ಲಿ ಬರಲಿಲ್ಲ ಅಂತ ಸ್ವಲ್ಪ ನಂಗೆ ಬೇಸರ. ಆದ್ರೆ ಕವಿ ಅಷ್ಟು ಮಟ್ಟಿಗೆ ತಂತ್ರವಿದ್ಯೆ ಪ್ರವೀಣನಾದ ಇಂದ್ರಜಿತ್ತುವಿನ ಹಿರಿಮೆಯನ್ನ ಅಲ್ಲಿಗೆ ನಮಗೆ ಕಾಣಿಸೋದಕ್ಕೆ ಸಾಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಆ ಭಾಗ ಓದ್ತಾ ಇದ್ದಾನೆ. ಸೋಡರ್ ಕುಡಿಯ ನಂದಿಸಲ್ ನುಗ್ಗುವ ಪತಂಗಂ ದೀಪ ದುರಿಯಂ ಮಳ್ಗಿಸುತ್ತ ತಾನುಮಾಶಿಕೆಗೆ ಸುಟ್ಟೂರಿ ಹೋಗುವಂತೆ. ಪತಂಗ ದೀಪವನ್ನು ಆರಿಸಕ್ ಹೋಗಿ ದೀಪಕ್ ತಾನೇ ಸುಟ್ಟು ಹೋಗೋ ಹಾಗೆ. ವಾನರಾಗ್ನಿಯನ್ ಆರಿಸಿದ ಧ್ಯಾನ ಮಾಲಿನಿಯ ಕಂದನ್ ಅತಿಕಾಯನ್ ಅಳಿದನ್ ಸ್ಥೂಲಕಾಯಮಂ ರಣ ಮೇದಿನಿಯ ಮಧ್ಯೆ. ಮಧ್ಯೆ ಅತಿಕಾಯ ದೇಹ ಬಿಟ್ಟ. ಇತ್ತಲ್ ಇರುಳ್ ಮುತ್ತಿಗೆಯ ನೊಟ್ಟಿ ಸಂಖ್ಯೆಯ ಮನವನೊಳೆದು ರಾಕ್ಷಸ ಬಲವ ನೆಲತಟ ಮಾಡಿ. ಅಂಗದನ ಸೈನ್ಯ ಸಾಧಾರಣ ಅಲ್ಲ. ಅವರು ಯುದ್ಧ ನಿಲ್ಲದ ಹಾಗೆ ಮುಂದುವರಿಸ್ತಾ ಇಡೀ ಲಂಕೆಯೇ ಹೆದರಿಕೊಳ್ಳುವಂತೆ ಎಳೆತಟ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಅಂಗದನ ಸೇನೆ ತಿಕಾಯ ಬಲದೊಡನೆ ಹೋರಾಡುತ್ತಿರುವಾಗಲೇ ಅತ್ತಲ್ ವಿಭೀಷಣನ ಹಿತ ಮಂತ್ರಣವನ್ನು ಕೇಳಿ ಶ್ರೀರಾಮನ ಆಜ್ಞೆ ಆಶೀರ್ವಾದ ರಕ್ಷೆಯಂ ಪಡೆದು ಇಂದ್ರಜಿತ್ವನ್ನ ಹಾಳು ಮಾಡೋದಕ್ಕಾಗಿ ಜಾಂಬವ ಹನುಮ ನೀಲ ನಳರಂ ಕೂಡಿ ಅನಲೆಯ ಅಯ್ಯನ ಸಂಜ್ಞೆ ಅಂತ ಸನ್ನೆಯಲ್ಲಿ ಇಂದ್ರಜಿತ್ತು ಅಂದ್ರೆ ಮೇಘನಾದಂ ನಿಕುಂಭಿಲ ಯಾಗದೊಳಿದ್ದ ಸಂದರ್ಭದಲ್ಲಿ ನ್ಯಕ್ರೋಧ ಮೂಲದಲ್ಲಿ ಯಜ್ಞಕುಂಡ ಮಾಡ್ಕೊಂಡಿದ್ದಾನೆ. ನ್ಯಕ್ರೋಧ ಅಂದ್ರೆ ಆಲ್ದ ಮರ. ಈ ಯುದ್ಧ ಇಲ್ಲಿ ನಡೀತಾ ಇರುವಾಗ, ಇಲ್ಲಿ ಅತಿಕಾಯ ಜೀವ ಬಿಡ್ತಾ ಇರುವಾಗ ಈ ಅರ್ಧಕ್ಕಜ್ಜು ಜನ ವೀರಾದಿ ವೀರಲ್ಲ, ನಳನ ಜಾಂಬವ ಹನುಮನಾದಿಯಾಗಿ ಲಕ್ಷ್ಮಣನ ನೇತೃತ್ವದಲ್ಲಿ 10 ಜನ ಹೋಗಿ ಅಲ್ಲಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅತಿಕಾಯ ದೊಡ್ಡ ಯಜ್ಞ ಮಂಟಪ ಮಾಡಿ ತಂತ್ರವಿದ್ಯೆಯನ್ನು ಹೋಮ ಮಾಡ್ತಾ ಇದ್ದಾನೆ. ಬಹಳ ವಿಶಿಷ್ಟವಾದಂತಹ ಹೋಮ. ಆ ಯಜ್ಞ ಆದರೆ ಅವನು ಯಾರಿಂದಲೂ ಸಾಧ್ಯ ಇಲ್ಲದಷ್ಟು ಸಮರ್ಥನಾಗ್ತಾನೆ. ನಿಕುಂಬಿಲ ಅಂತೇಳಿ ಯಜ್ಞ. ಆ ಯಜ್ಞ ನಾಶಕ್ಕಾಗಿ ಬಂದವರು ಒಳ ಹೋಗಿದ ಹಾಗೆ ಹೇಳಿದ್ದಾನೆ. ಮಂತ್ರ ತಂತ್ರದ ವಿದ್ಯುತ್ ಸಹಾಯದಿಂದ ಪಿಶಾಚಗಳ ರಕ್ಷಣೆಯನ್ನ ಗೋಡೆಯನ್ನ ಕೋಟೆಯನ್ನ ಕಟ್ಕೊಂಡಿದ್ದಾನೆ. ರಜನಿ ಮುಗಿಯುವ ಮುನ್ನಂ ಋತು ಪ್ರಯತ್ನವಂ ಕಿಡಿಸಿ ಭಂಗಿಸೆ ಕೂಟ ಯೋಧಿಯಂ. ಆ ರಾತ್ರಿ ಕಳೆಯೋದ್ರೊಳಗೆ ನಾಳೆ ಬೆಳಕರಿದ್ರೆ ಮುಗೀತು, ಅವನನ್ನು ಗೆಲ್ಲಕ್ಕಾಗಲ್ಲ, ಅದರಿಂದ ಅಷ್ಟೊಳಗೆ ವೇದಿಸ್ಬೇಕಂತೇಳಿ ನುಗ್ಗಿ ಬರ್ತಾ ಇದ್ದಾರೆ. ಜೀವ ಬಿಟ್ಟಾದ್ರೂ ಹೇಗಾದ್ರೂ ಮಾಡಿ ಯಜ್ಞ ಕೆಡಿಸ್ಬೇಕಂತ ಹೇಳಿ. ಆದ್ರೆ ಮಹೇಂದ್ರರಿ ಕಾಪಿರಿಸಿದ ನೆಚ್ಚಿನ ತನ್ನ ಸುಪಟ ಶ್ರೇಷ್ಠರಂ ಪಿಶಾಚಿಗಳಂ ಕಾಪು 180 ಕಾಪು ಇರಬೇಳ್ದನ್ ಪಿಶಾಚರಿಗೆ ಪ್ರಾಣಮಯ ಚಕ್ರದೋಳ್ ನಿಲ್ಲಿಸಿದಂ ಭೂತಗಳಂ. ಇದನ್ನ ಅನೇಕ ಸಾರಿ ಬಳಸ್ತಾರೆ. ನೀವು ಫಾಲೋ ಮಾಡ್ದು ಹೋದ್ರೆ ಮುಂದಕ್ಕೆ ನನ್ನ ಮಾತುಗಳು ಕಷ್ಟ. ಪಂಚಕೋಶಗಳು ಅಂತೇಳಿ ಯೋಗ ಕ್ರಿಯೆಯಲ್ಲಿ ಬಳಸುವಂತಹ, ಸಾಧಾರಣವಾಗಿ ಬಳಸುವಂತಹ ಮಾತುಗಳು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅಂತೇಳಿ ತಪಶಕ್ತಿಯಿಂದ ನಾವು ಪಡೆಯಬಹುದಾದ ಮನಸ್ಸಿನ ಗಟ್ಟಿ ಸ್ಥಿತಿಯ ಏರುವಿಕೆ 5 ಹಂತಗಳನ್ನ ಅದು ಹೇಳುವಂತಹ ಮಾತು. ಅದರಲ್ಲಿ ಮನೋಮಯ ಸ್ಥಿತಿಗೆ ಬಂದಾಗ ನೀವು ಏನ್ ಸಾಧಾರಣವಾಗಿ ಇರೋ ಸ್ಥಿತಿಯಲ್ಲಿ ಇದು ಅನ್ನಮಯ ಕೋಶ. ಈ ಅನ್ನಮಯ ಕೋಶದಲ್ಲಿರೋ ವಿಶಿಷ್ಟವಾದ ಶಕ್ತಿಗಳು ಮೇಲ್ಮೇಲಕ್ಕೆ ಹೋಗ್ತಾ ಬರುತ್ತೆ.
ಮನೋಮಯ ಕೋಶದಲ್ಲಿ ಬಂದಾಗ ಆಕಾಶದಲ್ಲಿ ಎಲ್ಲಿ ಬೇಕಾದರೂ ವಾಯು ವೇಗದಲ್ಲಿ ಹೋಗುವ ಸಾಮರ್ಥ್ಯವೂ ಕೂಡ ಬರ್ತದೆ. ಅದಾದ ಮೇಲೆ ವಿಜ್ಞಾನ ಮತ್ತು ಆನಂದಮಯ ಕೋಶ. ಆನಂದ ಅಂದ್ರೆ ಬ್ರಹ್ಮಾನಂದವೇ, ಬ್ರಹ್ಮೈಕ್ಯವಾಗುವಾಗ ಸಿಗಬಹುದಾದಂತಹ ಸುಖಾನಂದ. ಹೀಗೆ ತಪಸ್ಸುಗಳು ಈ ಹಂತದಲ್ಲಿ ಏರ್ತಾ ಇರುವಾಗ ಈ ಪ್ರಾಣಮಯ ಕೋಶದ ಬಗ್ಗೆ ಮಾತಾಡಿದ್ದಕ್ಕೆ ಈ ಮಾತುಗಳನ್ನು ಹೇಳಿದೆ. ಅವನು ತನ್ನ ಯಜ್ಞ ರಕ್ಷಣೆಗಾಗಿ ಪಿಶಾಚರನ್ನ ಆಜ್ಞೆ ಮಾಡಿ ಕೋಟೆ ಕೊಟ್ಟಿದ್ದಲ್ದಲೇನೆ ತಾನು ಕೂಡ ಅನ್ನಮಯ ಕೋಶದಿಂದ ಮೀರಿ ಹೋಗಿದ್ದಾನೆ. ಮನೋಮಯದ ಲೋಕದಲ್ಲಿ ತನ್ನ ತಪಶಕ್ತಿಯಿಂದ ಅಗ್ನಿ ಶರದಿಯನ್ನು ನಿರ್ಮಿಸುತ್ತ ಅಗ್ನಿಯ ಸಮುದ್ರವನ್ನ ನಿರ್ಮಾಣ ಮಾಡಿದ್ದಾನೆ. ಯಾವ ಹಡಗು ಹೋಗಿ ಬರೋಲ್ಲ. ಅದರ ಪರಿಧಿಯ ಮಧ್ಯೆ ಪದ್ಮಲೋಲ್ ದಳ ಸಹಸ್ರದಿ ಮೆರೆವ ವಜ್ರಮಯ ವೇದಿಕೆಯಂ ಕಲ್ಪಿಸಿದಂ. ಆ ಬೆಂಕಿಯ ಸಮುದ್ರದ ನಡುವೆ ಒಂದು ವಜ್ರದ ವೇದಿಕೆಯನ್ನು ಮಾಡ್ಕೊಂಡಿದ್ದಾನೆ. ಅದರ ಮಧ್ಯದಲ್ಲಿ ಕುಳಿತು ದೈತ್ಯ ದುರ್ಮಂತ್ರ ತಾಂತ್ರಿಕ ವರೇಣ್ಯನಾದ ಇಂದ್ರಜಿತ್ತು ದುರ್ವಿಜ್ಞಾನ ಶಕ್ತಿಗಾಕ್ಕಾನ ದೀಕ್ಷಿತನಾಗಿ ಕರೀತಾ ಇದ್ದಾನೆ. ತನ್ನ ಸಹಾಯಕ್ಕೆ ಶಾಚಿಗಳನ್ನ ರೇಚಕ ಪೂರಕ ಕುಂಭಕ ವಿಧಾನಗಳಿಂದ ತನ್ನ ಪ್ರಾಣಗಳನ್ನಾತ ಸ್ತಂಭಿಸಿದ್ದಾನೆ. ಇದೆಲ್ಲ ಯೋಗ ಮಾರ್ಗದಲ್ಲಿ ನಡೆಯುವಾಗ ಬಳಸುವಂತಹ ಕ್ರಿಯೆಗಳು. ಉಸಿರನ್ನು ಕಟ್ಟುವುದು, ಬಿಡುವುದು, ಪ್ರಾಣಾಯಾಮ, ಅದು ಮೊದಲನೇ ಹೆಜ್ಜೆ ಯೋಗಿಗಳು ಮಾಡುವಂತಹದ್ದು. ಅದನ್ನು ಅವನು ನಿಷ್ಠೆಯಿಂದ ಮಾಡ್ತಾ ಇದ್ದಾನೆ ಅನ್ನೋ ಮಾತು. ರೇಚಕ ಅಂದ್ರೆ ಉಸಿರನ್ನ ಹೊರಹಾಕುವಂತಹದ್ದು. ಕುಂಭಕ ಅಂದ್ರೆ ಉಸಿರನ್ನು ಒಳಗಡೆಗೆ ತಡೆ ಹಿಡಿಯುವಂಥದ್ದು. ಮತ್ತು ಪೂರಕ ಅಂತ ಹೇಳಿದ್ರೆ ಉಸಿರನ್ನು ಒಳಗೆ ತಗೊಳ್ಳುವಂತಹದ್ದು. ತಗೊಳ್ಳುವ, ಬಿಡುವ, ಸ್ತಂಭಿಸುವ ಈ ಕ್ರಿಯೆಯನ್ನ ಪ್ರಾಣಗಳನ್ನು ಸ್ತಂಭಿಸುತ್ತಾ ಕಡ ಭೌತ ನಿಯಮಾನ್ನಮಯ ಜಗತ್ತನ್ನ ನಿಯತಿಯನ್ನು ಅತಿಗಳಿದು ಸೇರ್ತನ್ ಕವಿತ್ಯಾಮಯ ಮುಂದಿನ ಹಂತಕ್ಕೆ. ಈಗ ಅವನು ಅನ್ನಮಯ ಕೋಶದಿಂದ ಮೀರಿ ಹೋಗಿದ್ದಾನೆ. ಸಾಧಾರಣ ನಾವು ಮನುಷ್ಯರ ಹಾಗೆ ಅಲ್ಲ. ಲೀಲಾ ಸಮರ್ಥನ್ ಸರ್ತಕಂಗೈದಿದ್ದ ಸರ್ವಾರ್ಥ ಸಿದ್ಧಿ ಲೋಕದೆಡೆಗೆ ಚಿತ್ಕುಂಡದೊಳು ಪ್ರಜ್ವಲಿಸಿ ಇಚ್ಛಾಗ್ನಿಯಂ. ಯಾವುದು ಇಚ್ಛಾಗ್ನಿ? ಶತ್ರುನಾಶ. ಚಿತ್ತೆಂಬ ಕುಂಡದಲ್ಲಿ ಅಗ್ನಿ ಉರಿಯುತ್ತಿದೆ, ಶತ್ರುನಾಶದ ಇಚ್ಛಾಗ್ನಿ. ದೃಢ ಚಿತ್ತ ಯೂಪಮಂ ಬಿಗಿದು, ಯೂಪ ಬಲಿ ಕೊಡೋದಕ್ಕಾಗಿ ಕಟ್ಟುವಂತಹ ಕಂಬ. ಯೂಪಮಂ ಅಲ್ಲಿ ಇಂದ್ರಿಯ ಪಶುಗಳಂ ಕಟ್ಟಿ ಕಡಿಯುತ್ತಾನೆ. ಎಂಥ ಕಲ್ಪನೆ ಕವಿದು! ಹಸು ಅಲ್ಲ, ಕುರಿ ಕೋಣ ಅಲ್ಲ, ಹಂದಿ ಅಲ್ಲ. ಯೋಗಕ್ಕೆ ಕಟ್ಟಿದ್ದು ಇಂದ್ರಿಯಗಳೇ ಎಂಬ ಪಶುಗಳನ್ನ ಕಟ್ಟಿ, ಅಂದ್ರೆ ಜಿತೇಂದ್ರಿಯನಾಗಿ ಯಾವ ಮಟ್ಟದಲ್ಲಿದ್ದಾನೆ ಅನ್ನೋದಕ್ಕೆ ನಮ್ಮ ಕಲ್ಪನೆಗೆ ಬಿಡ್ತಾನೆ ಈ ಮಾತುಗಳಲ್ಲಿ. ಇದು ಹೇಳಕ್ ಬರುವಂತಹ ಮಾತಲ್ಲವಾದ್ದರಿಂದ ಆ ಯೋಪಕ್ಕೆ ಬಿಗಿದ ನಿಂದ್ರಿಯ ಪಶುಗಳಂ ಕಡಿದು ಬೇಳಲ್ಕೆ. ಬೇಳೆ ಅಂದ್ರೆ ಯಜ್ಞ ಅಂತ ಅರ್ಥ. ಕಡಿದು ಬೇಳಲ್ಕೆ ಅಂದ್ರೆ ಯಜ್ಞ ಮಾಡುವುದಕ್ಕಾಗಿ. ಸರ್ವೇಂದ್ರಿಯಗಳನ್ನ ಆಸೆಯನ್ನ ಪೂರ್ಣವಾಗಿ ತ್ಯಾಗ ಮಾಡಿದ್ರೆ ಮಾತ್ರ ಈ ಆಗುವ ಸಾಮರ್ಥ್ಯದ ಹಂತಕ್ಕೆ ಏರುವ ಶಕ್ತಿ ಬರುವಂತಹದ್ದು. ಇಂದ್ರಿಯ ವಿಕಾರದ ಇಲ್ಲದೆ ಇದ್ದಾಗ ಮಾತ್ರ ಅದು ಮೊದಲನೇ ಹಂತ. ಅದನ್ನೀಗ ಮಾಡಿದ್ದಾನೆ. ಇನ್ನು ಹನುಮ ಜಾಂಬವಾದಿಗಳು ಒಳಗ್ ಬಂದಿಲ್ಲ, ಇನ್ನು ಹೊರಗಡೆ ಇನ್ನು ಎಂಟ್ರಿ ಬಾಗ್ಲತ್ರ ಇದ್ದಾರೇನೋ. ಅದಕ್ಕೆ ಮುಂಚೆ ಇಲ್ಲಿ ಆವರಣ ಹೇಗೆ ಸಿದ್ಧವಾಗಿದೆ ಕವಿ ಅದನ್ನು ಹೇಳ್ತಾ ಇದ್ದಾನೆ. ಇಂದ್ರಜಿತ್ತು ಬೇರೆ ಯಾವ ಶತ್ರುಗಳು ನರಮನುಷ್ಯರು ಒಳಗೆ ಬರದೇ ಇರೋ ಹಾಗೆ ಹೇಗೆ ತಾನು ಆವರಣವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಈಗ ಅವ್ರ ಕಡೆಗೆ ತಿರುಗ್ಕೋತಾನೆ. ನಾನು 200ನೇ ಸಾಲಿನಲ್ಲಿದ್ದೇನೆ. ಸರ್ವೇಂದ್ರಿಯಗಳು ತಮ್ಮ ಸರ್ವಸ್ವಮಂ ಪ್ರತಿಮಿಸಿದವು ಎನ್ನಲ್ಲೊಂದು ಬಂದು ನಿಂದುದು ಮುಂದೆ ದಿಕ್ಕರಿಗಳೆಂಟು ಮುಂದಾದ ಗಾತ್ರ ಮಹಾಬೃಹನ್ಮೇಷಿ. ಆ ಇಂದ್ರಿಯಗಳ ಸರ್ವಸ್ವವನ್ನ ತ್ಯಾಗ ಮಾಡುವುದಕ್ಕೆ ಅವನು ತನ್ನದೇ ಆದಂತಹ ಒಂದು ತಾಂತ್ರಿಕ ವಿಧಾನವನ್ನು ಅನುಸರಿಸಿದ್ದಾನೆ. ಅತ್ಯಂತ ದೊಡ್ಡದಾದ ಒಂದು ಹೆಣ್ಣು ಕುರಿಯನ್ನ ಯೂಪಸ್ತಂಭಕ್ಕೆ ತಂದು ಕಟ್ಟಿಸಿದ್ದಾನೆ. 8 ದಿಕ್ಕರಿಗಳನ್ನ ಆನೆಗಳನ್ನ ಅಂಟಿಸಿದ್ರೆ ಎಷ್ಟು ದೊಡ್ಡ ಗಾತ್ರ ಆಗುತ್ತೋ ಅಷ್ಟು ದೊಡ್ಡ ಒಂದು ಕುರಿಯನ್ನ ತಂದು ಯೂಪಸ್ತಂಭಕ್ಕೆ ನಿಲ್ಲಿಸಿದ್ದಾನೆ. ಮಿಂಚುತ್ತಿರೆ ಪೊನ್ನುಣ್ಣೆ
ಸುತ್ತಣಗ್ನಿ ಬಣ್ಣಂಕೆಡಲ್ ಯೋಜನ ದೀರ್ಘ ಕಲಾಯಸದ ಖಡ್ಗದಿನ ಅದನ್ ತುಂಡರಿಸಿದನು ಮಹೇಂದ್ರಜಿದ್ದು. ಯಜ್ಞ ಆಯ್ತು, ಕೋಣ ಬಲಿ ಆಯ್ತು. ಕಾಲಾಯಸ ಅಂದ್ರೆ ಕಬ್ಬಿಣ. ಈಗ ಕಾಲಾಯಸ ಕತ್ತಿಯಿಂದ ದೊಡ್ಡ ಅಲ್ಲ ಎಲ್ಲಿರ್ತದಂತೆ ಮೇಷ ಕವಿ ಅದನ್ನ ಹೆಣ್ಣುನ ಕೈ ಮೇಷಿ ಎಷ್ಟು ಚೆನ್ನಾಗಿ ಬದಲಿಸ್ಕೊತಾರೆ. ವ್ಯಾಕರಣಕ್ಕೆ ಒಂಚೂರು ದೋಷ ಬರ್ದ ಹಾಗೆ. ಹೇಗೆ ಮಕ ಶಿಖಿ ಉರಿಯ ಜಗದ ಕಡಕಿಚ್ಚುವ ಮಕದ ಶಿಖಿ. ಮಕ ಅಂದ್ರೆ ಯಜ್ಞದ ಬೆಂಕಿ ಉರಿತ ಜಗತ್ತೇ ದಹಿಸುವಂತೆ ಕಡೆಯ ಕಿರ್ಚಿನಂತೆ ಇರುವಾಗ ಹೋಮ ಮಾಡಿದ ಕವಿ ವರ್ಣನೆಗಳವೇ ಈ ಅದ್ಭುತವಾದ ಯಜ್ಞವನ್ನು ಇರುವುದಕ್ಕೆ ನನ್ನಂತ ಸಾಧಾರಣ ಕವಿಗೆ ಸಾಧ್ಯವೇ? ಕಲಿತ ಮರ್ತ್ಯ ಭಾಷೆಯಲ್ಲಿ ಹೇಳೋ ಬರಲ್ರಿ, ಅಷ್ಟು ಅದ್ಭುತವಾದ ಯಜ್ಞ ಅಂತ ತಮಾಷೆ ಮಾಡ್ತಾರೆ ಕವಿ. ಕಣ್ಮುಚ್ಚಲಾಂ ಕಾಣ್ಬಂಗಳಂ ದ್ರಾವಣಿ. ಕಣ್ಮಿಟ್ಟೆರೆಯವರೊಳಗೆ ಏನ್ ಕಾಣ್ತೀವಿ? ಅಥರ್ವ ವೇದೋಕ್ತ ತಾಂತ್ರಿಕ ವಿಧಾನದಿಂದ ಆಮಂತ್ರಿಸಲ್ ಶಕ್ತಿ ಮಾತೃಕೆಯರಂ. ತನ್ನ ಮಂತ್ರ ಶಕ್ತಿಯಿಂದ ಜಗತ್ತನ್ನೇ ಆಳುವ ಶಕ್ತಿ ಮಾತೃಕೆಯರನ್ನ ಆಹ್ವಾನ ಮಾಡಿದ್ದಾನೆ ರಾವಣೆಂದ. ರಾವಣನ ಮಗ ಕುದಿಯ ತೊಡನೆ ಪರಿಧಿಯಾಗಿ ಇದ್ದ ಅಗ್ನಿ ಶರದಿ. ಹಾಗೆ ಹೇಳ್ತಾನೆ, ಒಂದು ಬೆಂಕಿಯ ಸಮುದ್ರವನ್ನ ನಿರ್ಮಾಣ ಮಾಡಿದ್ದೇನೆ ಸುತ್ತ ಅಂತೇಳಿ. ಅದು ಜಗಜಗಿಸ್ತಾ ಇದೆ. ಗಂಧಮಯ ಧೂಮ ಮೇಘಗಳೆದ್ದವು ವಿಕಾರಾಕೃತಿಯ ವಿನ್ಯಾಸದಿ ಚಿದಾಕಾಶಮಂತೀವಿ. ಮತ್ತೊಮ್ಮೆ ಹೇಳ್ತಾನೆ ಆಕಾಶ ಅಂತ ಹೇಳುವಾಗ ಆಕಾಶ ಅಂತ. ಯಾಕಂದ್ರೆ ಈಗ ಅವರು ಮನೋಮಯ ಪ್ರಾಣಮಯ ಅನ್ನಮಯ ಪ್ರಾಣಮಯ ಮೀರಿ ಚಿನ್ಮಯದಲ್ಲಿರೋದ್ರಿಂದ ಆಕಾಶ ಅಂತ ಹೇಳ್ತಾನೆ. ಈಗ ಕಣ್ಣಿಗೆ ಕಾಣ್ತಾ ಇರೋ ಆಕಾಶ ಅಲ್ಲ, ನಾವು ತಪಶಕ್ತಿಯಿಂದ ಪಡೆಯಬಹುದಾದ ಅದ್ಭುತವಾದ ಆಲೋಕದ ಕಲ್ಪನೆಯನ್ನು ಹೊಂದಿದಾಗ ಕಾಣಬಹುದಾದ ಆಕಾಶ. ಅದು ನಮ್ಮ ಕಲ್ಪನೆ ಬರಕ್ಕಾಗಲ್ಲ, ಯಾಕೆಂದ್ರೆ ನಾವು ಹಾಗೆ ಸಾಧನೆ ಮಾಡಿದವರಾಗ್ಬೇಕು. ಕುವೆಂಪು ಸಾಧನೆ ಮಾಡಿದ್ರು ಕೇಳಿ ತಿಳ್ಕೊಂಡಿದ್ರು ಗೊತ್ತಿಲ್ಲ, ಅದಕ್ಕೆ ಚಿದಾಕಾಶ ಅಂತ ಪದವನ್ನಂತೂ ಬಳಸಿದ್ದಾರೆ. ಆ ನಿಘಂಟಿನಲ್ಲಿ ಸಿಗೋ ಅರ್ಥ ಸಿಗೋ ಪದಗಳಲ್ಲ ಅದು. ಅದು ಯೋಗ ಮಾರ್ಗವನ್ನು ಆಚರಿಸುವ ಸನ್ಯಾಸಿಗಳ ಬಾಯಿನಲ್ಲಿ ತಿಳಿಯಬಹುದಾದ ಪದಾರ್ಥ. ಕಲಿಯುಗಾಭೀಳ ಯುದ್ಧೋದ್ಯಮಕ್ಕೆ ಪಾಶ್ಚಾತ್ಯ ಬೌದ್ಧ ವಿಜ್ಞಾನಿಕ ಯಮಾಶಕ್ತಿ ನಿರ್ಮಿಸುವ ಯಂತ್ರ ಕರ್ಮಾಗಾರ ಭೂತ ಚಿತ್ಕಾರ. ಯಶುನೆ ಭಯಂಕರವಾದ ಯುದ್ಧಕ್ಕೆ ಹೇಗೆ ಸಿದ್ಧ ಮಾಡಿದ್ದಾನೆ ಅಂದ್ರೆ, ಸಾಧಾರಣವಾಗಿ ಇವತ್ತಿನವರೆಗೆ ನಾವು ಮಾಡಿಕೊಂಡು ಬಂದಂತಹ ಯುದ್ಧ ಸಿದ್ಧತೆಗಳ ಜೊತೆಗೆ ಪಾಶ್ಚಾತ್ಯ ವಿಜ್ಞಾನಿಗಳು ಅದ್ಭುತವಾಗಿ ಹೊಸದಾಗಿ ಕಲ್ಪನೆ ಮಾಡುವ ಯುದ್ಧ ಚಾತುರ್ಯಗಳನ್ನ, ಪರಮಾಣು ಪ್ರಯೋಗ ವಿಧಾನಗಳನ್ನೆಲ್ಲ ಈಗ ತನ್ನ ಮಂತ್ರ ಶಕ್ತಿಯಿಂದ ನಿರ್ಮಾಣ ಮಾಡಿ ಪ್ರಯೋಗಿಸೋದಕ್ಕೆ ಸಿದ್ಧ ಮಾಡಿದ್ದಾನೆ ಇಂದ್ರಜಿತ್ತು. ಬೌದ್ಧ ವೈಜ್ಞಾನಿಕ ಯಂತ್ರ ಕರ್ಮಾಗಾರ ಭೂತ ಚೀತ್ಕಾರಮಂ ಕೀಳ್ಗೈವ. ಭೂತ ಚೀತ್ಕಾರಮಂ ಕೀಳ್ಗೈವ ಎಷ್ಟು ಚೆನ್ನಾಗಿದೆ. ನಾರಕ ಬೃಹತ್ ಶಬ್ದಕೋಟಿ. ಲೌಕಿಕ ಅಲ್ಲ, ಭೂ ಅಲ್ಲ, ನಾರಕ. ಅಲ್ಲಿ ಬರುವಂತಹ ಶಬ್ದಕೋಟಿ ಅಂದ್ರೆ ಸತ್ತವರು ಆ ಗೋಳಾಡುವಂತಹ ಕೋಟಿ ಬಾಯಿ ಬಡಿ ಪಡಿಸಿಕೊಳ್ಳುವಿಕೆ. ಕಣ್ಮಿದವು ಪಲ್ಲಣಂಗೊಳ್. ಯಾವುದು? ಹಸು ಪ್ರಾಣ. ಪಲ್ಲಣಂಗೊಳಲ್ ಹಸು. ಅಗ್ನಿವಾರ್ಧಿಯ ತರಂಗಾಗ್ನಿ. ಅಗ್ನಿ ಕುತ್ಕೀಲ ಅಂದ್ರೆ ಬೆಟ್ಟ. ಅಗ್ನಿಯ ಸಮುದ್ರ ಹೇಳಿದ. ಆ ಸಮುದ್ರ ಚಿಮ್ಮಿದಾಗ ಅಗ್ನಿಯ ಬೆಟ್ಟಗಳೆದ್ದವು ಅಂತ ಹೇಳಿದ್ದಾರೆ. ಸುಂದರವಾದಂತ ಕಲ್ಪನೆ. ತರಂಗಾಗ್ನಿ ಅಗ್ನಿ ಕುತ್ಕೀಲಂಗಳೋ ಉಪ್ಪಿ ಕಾಯ್ದವು ಅಂಬರ ದೇಶ ಮಂ ತಿವಿದು. ಅಲ್ಲೇನಾದ್ರು ದೇವತೆಗಳು ನೋಡಕ್ ಬಂದಿದ್ರೆ ಮೈ ಸುಟ್ಕೋತಾರೆ. ಹೇಳ್ಬದೇ ಬೆಂಕಿಯ ಬೆಸಲು ಯಾವುದೇನೆ. ಬೆಸಲ್ ಅಂದ್ರೆ ಮಕ್ಕಳಾಗೋದು. ಬೆಂಕಿಯನ್ನು ಹಡೆದಂತೆ ಮಾನಸ ಮಹಾಕಾಶದೊಳಗೆ ಮೂಡಿತು. ಮಾನಸ ಮನೋ ಆಕಾಶದಲ್ಲಿ ಮಹಾಮಂತ್ರಗಳು ಸೂಕ್ಷ್ಮ ತಂತ್ರಗಳು ಮೂಡಿತು. ಅತೀಂದ್ರಿಯಂ ವಯ್ಯನೆ ಮನೋಮಯ ಕವತರಿಸಲು ಅದನ್ನು ಈಗ ತಾನು
ಕರಗತ ಮಾಡಿಕೊಳ್ಳೋದಕ್ಕಾಗಿ ಅನ್ನ ಪ್ರಾಣಮಯ ಮೀರಿ ಮನೋಮಯದಲ್ಲಿ ಮೂಡಿದಂತಹ ಬೃಹತ್ ಯಂತ್ರ ತಂತ್ರ ಶಕ್ತಿಯನ್ನ ಕರಗತ ಮಾಡಿಕೊಂಡಂತಹ ಇಂದ್ರಜತು ಮಧ್ಯಮ ರೂಪದಿ ಮಧ್ಯಮ ಮನೋಮಯ ಇದರಲ್ಲಿ ಮಧ್ಯದ್ದು ಆ ರೂಪದಲ್ಲಿ ಬುದ್ಧಿಗೋಚರವಾಗಿ ಮೇಘನಾದನ ಜಿಗ್ವೆಗಳಿದುದು ಮಂತ್ರತಂತ್ರ ವಿದ್ಯೆ ಶ್ರುತಿ ಸಾಧ್ಯ ವೈಖರಿಯ ವಾಂಗ್ಮಯತೆಯಂ. ಹೀಗೆ ಸಾಧಕನಾಗಿ ತನ್ನ ಯಜ್ಞ ಪರಿಪೂರ್ಣವಾಗೋದಕ್ಕೆ ಬೇಕಾಗುವ ಮನಸ್ಸಿನ ಗಟ್ಟಿತನವನ್ನು, ಆವರಣಕ್ಕೆ ಬೇಕಾಗುವ ಮೊದಲಿನ, ಎರಡನೆಯ, ಮೂರನೆಯ ಯಜ್ಞ ವಿಧಿಗಳನ್ನು, ಹೋಮ ಯೂಪಕಂಬದಲ್ಲಿ ಕಟ್ಟಿದ ಅಶ್ವಲ್ಲದಂಥದ್ದು ಮೇಷ ವಧ ಕಾರ್ಯವೂ ಮುಗಿದಿರಲು ಇನ್ನೇನು ಮುಗಿದ ಬಂದಿದೆ, ಅರ್ಧರಾತ್ರಿ ಕರಿತು ಅನ್ನುವಾಗ ಮೇಘನಾದನಾಜ್ಞೆಯಿಂದ ಯಜ್ಞ ರಕ್ಷಣೆಗಾಗಿ ಕಾಪಿನ ಬಿಟರ್ ಮೇಲ್ವಾಯಲ್ ಅವನ ಆಶ್ರಮದಿಂದ ನಿಗ್ರಹಿಸಿ ನೀಲ ನೇತೃತ್ವದಲ್ಲಿ ತನ್ನ ಪರಿವಾರಮಂ ಕಾಪಿಡಲು ಪೇಳಿ ಮುನ್ನಡೆದನ ಲಕ್ಷ್ಮಣಂ. ಹೀಗೆ ಅವನಲ್ಲಿ ಒಳಗೆ ಆಲ್ಮೋಸ್ಟ್ 80% ಯಜ್ಞ ವಿಧಿಗಳನ್ನ ಪರಿಪೂರ್ಣ ಮುಗಿಸಿ ಪರಿಪೂರ್ಣ ಸಮರ್ಥನಾಗಿ ಇನ್ನೇನು ನಿಕುಂಭಿಲ ಯಜ್ಞದ ಫಲವನ್ನ ಪಡೆಯುವ ಹಂತಕ್ಕೆ ಬಂದಿರುವಾಗ ಹೊರಗಡೆ ನೀಲನ ನೇತೃತ್ವದಲ್ಲಿ ಲಕ್ಷ್ಮಣನ ಒತ್ತಾಸೆಯಲ್ಲಿ ನೀಲ ಜಾಂಬವ ಹನುಮಾದಿಗಳೆಲ್ಲ ಒಟ್ಟಾಗಿ ಹೊರಗಡೆ ನುಗ್ಗಿ ಬಂದರು. ಅಷ್ಟೇ, ಎಲ್ಲೋ ಒಂದು ಲಿಮಿಟ್ ಅಲ್ಲಿಂದ ಮುಂದಕ್ಕೆ ಅವನ ಯಂತ್ರದ ಮಂತ್ರದ ಪಿಶಾಚಿಗಳ ರಕ್ಷಣೆಯ ಆವರಣದೊಳಕ್ಕೆ ಹೆಜ್ಜೆ ಇಟ್ಟ ಕೂಡ್ಲೆ ಏನಾಗುತ್ತೆ ಅಂತ ನೋಡ್ತೀವಿ. ನೋಡೋದೇನು ಅದೇ ಆಯ್ತು ಲಕ್ಷ್ಮಣನಿಗೆ. ಎಲ್ಲೋಯ್ತು, ಕಳೆದೋಯ್ತು. ಸಿಕ್ತು. ನೀಲ ನೇತೃತ್ವದಲ್ಲಿ ತಂದ ಪರಿವಾರಮಂ ಕಾಪಿರಲು ಪೇಳ್ದು ನಡೆದನೋ ಲಕ್ಷ್ಮಣಂ ಹನುಮ ಜಾಂಬವ ನಳವಿ ವಿಭೀಷಣ ಸುಷೇಣರಂ ಕೂಡಿ. ಸುಷೇಣ ಗೊತ್ತು, ಅವನೇ ಮಹಾವೇ ವೈದ್ಯ ಇವ್ರ ಕಡೆ ಇರುವಂತವನು. ಕಂಡುದಿಲ್ಲಿ ಅಸುರೇಂದ್ರ ನೀ ಪೇಳ ನಿಕುಂಭಿಲ ಯಾಗಶಾಲೆಯದಲ್ಲಿ ಕಣ್ಣಿಲ್ಲಿ ಗೋಚರಿಸದು ಬೆಂಕಿ ಅಲ್ಲದೆ ಏನು ಮುಂದು. ಭೀಷಣ ಏನ್ರಿ ಇಲ್ಲಿ ಹೋಗ್ರಿ ಮರದಡಿ ಒಳಗೆ ಯಜ್ಞ ಮಾಡ್ತಿದ್ದಾರೆ, ಚಕ್ಕತ್ತ ಯಜ್ಞ ಮಂಟಪವನ್ನು ಹಾಳು ಮಾಡಕ್ ಬಂದ್ರೆ ಇದು ಯಜ್ಞವೂ ಇಲ್ಲ, ಮಂಟಪವೂ ಇಲ್ಲ, ಏನು ಕಾಣ್ತಿಲ್ಲ. ಏನ್ ಕಾಣ್ತಾ ಇದೆ? ಬರೀ ಒಂದು ಸಮುದ್ರದ ಬೆಂಕಿಯ ಸಮುದ್ರ ಕಾಣ್ತಾ ಇದೆ. ಕಣ್ ಬಿಡ್ತಾರೆ. ಇಂದ್ರದೂತ ಎಲ್ಲಿಂದ ಕಾಣಕ್ಕೆ ಅವನು ಭೌತಿಕ ಶರೀರವನ್ನು ಬಿಟ್ಟು ಮೇಲಕ್ಕೆ ಬಂದಿದ್ದಾನೆ. ದಶಶಿರನಾತ್ಮಜನತಿ ಪ್ರವೀಣಂಕಡ ಕೂಟ ವಿದ್ಯಾ ಕುಶಲ ಕಲೆಯಲ್ಲಿ ನಿಕುಂಬಿಲ ಯಾಗಮಂ ರಚಿಸಿದನ್ ಅತೀಂದ್ರಿಯ ಪದದೋಳ್. ಇಲ್ಲಲ್ಲ, ಇಂದ್ರಿಯಕ್ಕೆ ಗೋಚರವಾಗದ ಜಾಗದಲ್ಲಿ ಯಜ್ಞ ಮಾಡ್ತಿದ್ದಾನೆ. ಅತೀತ ನಿರ್ಪನ್ನಂ ಆರ್ಧ ದೀಪ್ತಿಯ ಭುವರ್ಲೋಕದೋಳ್. ಭುವರ್ಲೋಕ ಅಂದ್ರೆ ಭೂಲೋಕ ಆದ್ಮೇಲೆ 7 ಲೋಕಗಳಿದೆಯಲ್ಲ, 2ನೇ ಲೋಕದಲ್ಲಿದ್ದಾನೆ ನಾನು. ಈ ಅಗ್ನಿ ಅದಕ್ಕೆ ಬಾಗಿಲ್, ಅಗ್ನಿಯಿಂದ ದಾಟಿ ನಾವು ಅಲ್ಲಿಗೆ ಹೋಗ್ಬೇಕು. ಕುಗಲ್ಕಿ ಕೃಷಾನ್ ಮುಖ ಮಾರ್ಗದಿಂದ, ಕೃಷಾನ್ ಅಂದ್ರೆ ಬೆಂಕಿ, ಇಂದ್ರಜಿತು ತಾಂ ಕತು ಗೈವ ಮಂತ್ರ ಮಂಟಪಕ್ಕೆ ಅಗ್ನಿ ಪ್ರವೇಶ ಮಾಡದೆ ಸಮುದ್ರದಲ್ಲಿ ಇಳಿದೆ. ಆ ಮಂಟಪಕ್ಕೆ ಹೋಗಿ ಬರೋಲ್ಲ, ಇದು ದಾರಿ. ರಮಾಜ್ಞಯಂ ನೆತ್ತಿಯೋಳ್ ಪೊತ್ತ ಸತ್ವದ ಬಲದೆ ಸೌಮಿತ್ರಿ ಎಳಸಲ್ ಸಮರ್ಥನಪ್ಪನ್. ಹಿಂಗಾಗುತ್ತೆ, ನೀವು ಹೋಗುತ್ತ ಹಿಂದೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಕಾಲಿ ಅಗ್ನಿಯ ಶಕ್ತಿಯನ್ನು ಆತ್ಮಚಿಶಕ್ತಿ ಗೆಲ್ಲಲ್ ಸಮರ್ಥಂ ಲಕ್ಷ್ಮಣಂ. ಅದಕ್ಕೆ ಆತ್ಮಶಕ್ತಿ ಬೇಕು. ರಾವಣಿಯ ವಧೆ ಲಕ್ಷ್ಮಣಂಗೆ ಮೀಸಲಾದ್ದರಿಂದ ಸುಮಿತ್ರಾತ್ಮಜಂ ಮೊದಲು ಹೋಗಲಿ, ಹಿಂದಗಡೆಯಿಂದ ನಾವು ಹೋಗೋಣ ಅಂತ ನೀಲ ಅಂಗದೆಯ ಆಂಜನೇಯ ಆದಿ ಸರ್ವರು ಹೇಳಿದ್ರು. ನೀವು ಮತ್ತೆ ಹೋಗು, ಹಿಂದ್ಗಡೆ ನಾವು ಬರ್ತೀವಿ ಅಂತ. ಅವ್ರು ಮೊದ್ಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ, ರಾಮ ಕೊಲ್ಬೇಕು, ಇಂದ್ರಜಿತ್ವನ್ನ ರಾವಣ ಪುತ್ರನನ್ನ ಲಕ್ಷ್ಮಣ ಕೊಲ್ಬೇಕಂತ. ಲಕ್ಷ್ಮಣನಿಂದ ಹತವಾಗ್ಬೇಕಾದ್ದರಿಂದ ಅವನು ಮುಂದೆ ಹೆಜ್ಜೆ ಇಟ್ಲಿ
ನಾವ್ ಹಿಂದ್ಗಡೆ ಹೋಗೋಣ ಅಂತ ಮಾತಾಡ್ಕೊಂಡ್ರು. ಲಕ್ಷ್ಮಣ ಮುಂದಕ್ಕೆ ಹೆಜ್ಜೆ ಹಾಕಿದ್ದಾರೆ. ವಿಭೀಷಣ ಮತಂ, ಅವ ಅಭಿಪ್ರಾಯ ನಡೆವ ಪಥಮಾಗೆ ದಾರಿ ತೋರಿಸಲು ಲಕ್ಷ್ಮಣ ಚಿತ್ತಮೆದ್ದುದು ಮನೋರಥಕ್ಕೆ. ಇವನು ಸಾಧನೆಯನ್ನು ಮಾಡಿದವನಾದ್ದರಿಂದ ಅವನು ಅನ್ನಮಯ ಕೋಶದಿಂದ ಮೇಲೇರಿ, ಪ್ರಾಣಮಯದಿಂದ ಮೇಲೇರಿ, ಮನೋಲೋಕಕ್ಕೇರಿ ಅವನ ಸರಿಸಮಕ್ಕೆ ಬಂದು ಅವನಿರೋ ಜಾಗಕ್ಕೆ ಹೋಗುವ ಸಾಮರ್ಥ್ಯವನ್ನು ಗಳಿಸ್ಕೊಂಡು ದೊಡ್ಡ ಮನಸ್ಕನಾಗಿ ಉಸಿರು ಬಿಗಿ ಹಿಡಿದು ಹೆಜ್ಜೆ ಇಡ್ತಾನೆ. ತಪಸ್ತೇಜಕ್ಕೆ ಭಯಂಗೊಂಡು ವಾರಿ ನದಿ ಹಿಂಜಿರಿದು ಕೈ ಮುಗಿದ ರಾಮನ ಋತ ಪ್ರಭುತ್ವ ಪಾದ ಪದ್ಮಗಳನ್ನು ಸ್ಮರಿಸಿ, ಯಾವಾಗ ರಾಮನು ಕಠಿಣವಾಗಿ ಉಬ್ಬುಗಳನ್ನ ಗಂಟಿಕ್ಕಿ ಸಮುದ್ರ ರಾಜನ ಮೇಲೆ ಬಾಣವನ್ನು ಬಿಡುವುದಕ್ಕೆ ಸಿದ್ಧನಾದನೋ, ಆಗ ಹೆದರಿ ಸಮುದ್ರ ರಾಜ ಹಿಂಜರಿದನೋ, ಸಮುದ್ರದ ನೀರು ಹಿಂದಕ್ಕಿಂದಕ್ಕೆ ಹೋಗಿ ರಾಮನಿಗೆ ದಾರಿಯನ್ನ ತೋರಿಸುತ್ತೋ, ಆ ರಾಮನ ಮನದೋಳ್ ನೆನೆದು ನೋಡಿ. ಈ ಮಾತು ಹೇಳುವಾಗ ರಾಮನಂಚೂರು ಜ್ಞಾಪಿಸ್ಕೋಬೇಕು ಅಂತ ಆಸೆ ಆಯ್ತು ಕವಿಗೆ. ಅಂತಹ ರಾಮನ ಪಾದಂಗಳಂ ನೆನೆದು ಮುನ್ನಡೆದನೋ ಲಕ್ಷ್ಮಣಂ ಏನ್ ಕಂಡಂ. ಕಾಲಿಟ್ಟನ್ ಅಗ್ನಿ ಚಕ್ರಕ್ಕೆ ಆಹಾ ಬ್ರಹ್ಮಾಂಡ ಮೊಡೆದುದೋ ಸಿಡಿಲ್ಗೆ ಎನಲ್ ಸದ್ದೆದ್ದು ಡಮಾರ್ ಅಂತ ಒಂದು 10 ಆಟಂ ಬಾಂಬ್ ಒಟ್ಟಿಗೆ ಬಿದ್ದಾಗೆ ಅಥವಾ 100 ಸಿಡ್ಲು ಒಟ್ಟಿಗೆ ಬಿಡಿದಾಗೆ ಸದ್ದಾಯ್ತು. ಲಕ್ಷ್ಮಣ ಸತ್ತಿ ಬಿದ್ದ. ಯಾವ್ದು ಬೇಕಾದ್ರೆ ಮತ್ತೆ ಬಿದ್ದ, ಸತ್ತ ಅಥವಾ ಸತ್ ಬಿದ್ದ. ಸತ್ತವನಿಗೆ ಜೀವಾಗ್ಬೇಕು ಹೊರತು ಸತ್ತಂತ ಬಿದ್ದದ್ದಲ್ಲ, ಮೂರ್ಛೆ ಅಲ್ಲ. ಸಿಡಿಲ್ಗನೆ ಸದ್ದದ್ದು ಲಕ್ಷ್ಮಣಂ ಕಳೇಬರಂ ಸಿಡಿದು ಕೆಡೆದುದು ಸೀದ ಶವದಂತೆ ನಡುಗಿತು ಭೀಷಣನ ಒಡಲ್ ನಳಂ ಮೂರ್ಛೆ ಹೋದನ್ ಜಾಂಬವಂಗೆ ತನಗೆ ತಾನಾಯ್ತು ಕುಂಭಕಂ. ಕುಂಭಕ ಅಂದ್ರೆ ಉಸಿರು ನಿಲ್ಲೋದು. ಅವನಿಗೆ ಜಾಂಬವನಿಗೆ ಯೋಗ ಕ್ರಮದಲ್ಲಿ ಉಸಿರಾಡುವಾಗ ಪ್ರಾಣಾಯಾಮ ಮಾಡುವಾಗ ಕುಂಭಕ ನಾವೇ ಮಾಡ್ಕೊಳ್ಳೋದು ಕೃತಕ ಮೂರ್ಛೆ. ಅದೇ ನಿಜ ಕುಂಭಕ ಬಂದಿದೆ ಅವನಿಗೆ, ಹೆದರ್ಕೊಂಡು. ಜಾಂಬವಂಗೆ ತನಗ ತಾನಾಯ್ತು ಕುಂಭಕಂ ಅವಿದುದೈ ದಿಗ್ಧಮೆ ಸುಷೇಣಂಗೆ. ಹೀಗಿರಲು ಸೈಫಲ ಬದುಕಿದು ಉಳಿದವರು. ಹೀಗಿರುವಾಗ ಯಾರಾದ್ರೂ ಬದುಕಿದ್ರು ಅಂದ್ರೆ ಅವರಾದ್ರೂ ಪುಣ್ಯನ. ಅಷ್ಟು ಭಯಂಕರವಾದಂತ ಮಂತ್ರದ ತಂತ್ರದ ಕೋಟೆ ಇರುವಾಗ, ಲಕ್ಷ್ಮಣಾದಿಗಳೇ ಹೀನ ಸ್ಥಿತಿಗೆ ಇಳಿದಿರುವಾಗ ಇನ್ಯಾರು ಇನ್ನೇಗೋ ಬದುಕಿಸಬಲ್ಲವನು, ಈ ಜಾಗದಲ್ಲಿ ಮೂರ್ಛೆ ಹೋಗದೆ ಇರೋದು ಸಾಧ್ಯವಿದ್ದವನು ಸುಷೇಣ ಮಾತ್ರ. ಅವನೇ ತಲೆ ಕಟ್ಕೊಂಡು ಯೋಚನೆ ಮಾಡ್ತಿದ್ದಾನೆ. ಈಗೋ ಏನೋ ಯಾರಿಗೆ ಏನೋ ವಿಸ್ಮಯ ಮರ್ತುದು ಸಮುದ್ರ ಸಾಹಸದಿ ಹತ್ತಿ ಚೇತನದ ಅಂಜನ ಸುತೆಗೆ. ಮನಮನೆಗೆ ಭಯ ಕಿವಿದುದು ಪಗೆ ಮುಗಿಲ್ ಪ್ರಾಣ ಪೀಡಾಕರ ಮೆನಲ್ ಗಾಣ ಸಹನಾತೀತ ದುರ್ಗಂಧಮನ್ ಸರಿಸಿ ಪುತ್ಕರಿಸಿ ಎಷ್ಟು ಆದ್ರೆ ಹರಡ್ಬಿಡ್ತು ಈ ಕವಿ. 100 ಜನ ಹೋ ಅಂತ ಎದ್ದು ಗಲಾಟೆ ಮಾಡಿ ಸ್ಟ್ರೈಕ್ ಮಾಡ್ತಾ ಇದ್ದಾಗ ಅವರನ್ನೆಲ್ಲ ಒಂದೇ ಕಾಲಕ್ಕೆ ಸದ್ದಡಿಸೋದಕ್ಕೆ ಉಪಾಯಗಳನ್ನು ಮಾಡ್ತಾರೆ ಪೊಲೀಸ್ನವರು. ಇವರೆಲ್ಲರಿಗೂ ಮೂರ್ಛೆ ಬರೋ ಹಾಗೆ ಏನೋ ಒಂದು ಎಸೀತಾರೆ ಬಾಂಬ್, ಕೆಟ್ಟ ಹೋಗಿ ಅದು ಅವರನ್ನ ಸಾಯಿಸುತ್ತೆ ಅನ್ನೋದು ಲೌಕಿಕ. ಅದನ್ನೆಲ್ಲ ಅಂಟಿಸ್ತಾರೆ. ಈ ವಾಸನೆ ಬಂದು ಅನ್ಮಾದಿಯಾಗಿ ಎಲ್ರು ಮೂರ್ಛಾ ಸ್ಥಿತಿಗೆ ಹೋದ್ರು, ಸಾಯೋ ಸ್ಥಿತಿಗೆ ಹೋದ್ರು. ಯಾರು ಉಳಿತಾರೆ ಅಂದ್ರೆ ಅಜ್ಜಿ ಪುಣ್ಯ ಇರೋರು. ಅಜ್ಜಿ ಪುಣ್ಯ ಅಂತ ಆಗ ಹೇಳಿದ್ನಲ್ಲ, ಆ ಮಾತಿದೆ. ಸೈಫಲ ಬದುಕಿದುದು ಇವರ್ ಬದುಕಿದ್ದು ಸೈಪು ಪುಣ್ಯ. ಸೌಮಿತ್ರಿಯಂ ಕಂಡರು ನೋಡಿದರು ಎಲ್ಲರೂ ಅಪಮೃತ್ಯುವಿಗೆ ತುತ್ತಾದವಂ ಹೇಳುವುದೇ ಗುರುತಿಸಲ್ಪಸದಳ ಮೆನಲ್ಗೆ ರವಿ ವಂಶಜನ ಮೈಗೆ ಅಡರ್ದಿತ್ತು, ಮೈ ಸುಟ್ಟೋಗಿತ್ತು. ಹೇಗಿತ್ತು ಹೇಳ್ತಾನೆ. ಕಾಜಾಣ ಪಕ್ಕಿಯ ಗರಿಯ ಕಾಡಿಗೆಯ ಕಪ್ಪು ಬಣ್ಣಂ. ಕವಿ ಬಣ್ಣಿಸುವಾಗ ತನ್ನ ಕಾಡು ಮರೆಯೋದೇ ಇಲ್ಲ. ಅವನೇನಾದ್ರು ಹೇಳದೆ ಬಿಟ್ಟಿದಾನ ಅಂತ ಬಿಕ್ಕಿ 800 ಪುಟದಲ್ಲಿ ಎಲ್ಲೂ ಸಿಕ್ಕೋಲ್ಲ. ಗೊತ್ತ ಪ್ರಾಣಿ ಪಕ್ಷಿಗಳನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಾನೆ.
ಕಾಜಾಣವಕ್ಕಿಯ ಪೊಕ್ಕದ ಕಪ್ಪು ಬಣ್ಣದಂತೆ ಇಡೀ ಲಕ್ಷ್ಮಣನ ದೇಹ ಕಪ್ಪಿಟ್ಟಿತು, ಬೆಂದು ಕಪ್ಪಾಯಿತು. ಅಯ್ಯೋ, ಅಷ್ಟೇನಾ? ಪಿಸುಳ್ದಂತೆ ಹೋಲ್ ಕಣ್ ಬರಲ್ ಪೊರಪೊಂಡ್ಬಿ. ಪಿಸುಳ್ಳು, ಬಿರಿ, ಸೀಳು, ಸೀಳಾದಂತೆ. ಕಣ್ ಬರಲ್ ಪೊರಪೊಂಡ್ಬಿ, ಕಣ್ಣೋಟ ಬಹುದೂರ ನೋಡುವುದಕ್ಕೆ ಇರುವ ಸಾಮರ್ಥ್ಯ ಇದೆ, ಅದಕ್ಕೆ ಕಣ್ ಬರಲ್ಲ ಅಂತ ಹೆಸರು. ಅದು ಈಗ ಹೊರಹೊಮ್ಮಿ ವಿಕೃತವಾಯಿತು. ನೋಟ ನೋಡುವಿಕೆಯನ್ನ ಕಳೆದುಕೊಂಡಿತು. ಮೈ ಬೇಸಿದ ಸೋರ್ದತ್ತು ಗಾಯಗಳಿಂದ ಸರಿ ದುರ್ನೀರ್ಗಳನ್ ಮೈ ತುಂಬ ನೀರು ಉಸಿರಿಯಕ್ಕೆ ಶುರು ಮಾಡ್ತು. ನೋಡಲಾರದ ನೋಟಂ ನೋಡಲಾರದೆ ನೋಡಿ ಅಳುತ್ತ ಕಣ್ಮುಚ್ಚಿ ತುಳುಕಿದರ ಕಣ್ಣೀರ್ಗಳಂ ಯಾರು ಭೀಷಣಾದಿಗಳು ತಮ್ಮ ದೈವಂಗಳಂ ನೆನೆದರು. ಮಾಂತ್ರಿಕ ಮಹಾಭಿಷಗ್ಗುರು ಸುಷೇಣನಂ ನೆನೆದರು. ಬಂದು ಪರೀಕ್ಷಿತ ನಂದನ್ ಪೇಳ್ದನ್ ದೀರ್ಘ ಧ್ಯಾನ ಫಲಿತಮಂ ಘೋಷಿಸಿದಂ. ಇದು ಅಭೌತಿಕ ಶಕ್ತಿ ಆಘಾತ, ಇದಕ್ಕೆ ಇಲ್ಲಿ ಭೇಷಜಮಿಲ್ಲ. ಔಷಧಿ ಕೊಡಕ್ಕಾಗದೇ ಇರುವಂತಹ ಬಹುದೊಡ್ಡ ಕಾಯಿಲೆ ಇದು. ಇದು ಲೌಕಿಕ ಕಾಯಿಲೆ ಅಲ್ಲ, ಅಲೌಕಿಕ ಆಘಾತದಿಂದಾದ ಕಾಯಿಲೆ. ಇದನ್ನ ಹೋಗಿಸುವುದಕ್ಕೆ ಇನ್ನೇನೋ ತರಬೇಕು. ಇದಕ್ಕಿಲ್ಲಿ ಭೌತ ಭೇಷಜಮಿಲ್ಲ. ಕಣ್ಣೆದುರಿಗೆ ಕಾಣುವ ಆಸ್ಪತ್ರೆ ಔಷಧಿಗಳು ಇಲ್ಲಿ ಉಪಯೋಗ ಇಲ್ಲ. ನಂತರ ಬಲ್ಲೆನಾದೊಡಂ, ಅದಕ್ಕೆ ಔಷಧಿ ಯಂತ್ರದ ಸಹಾಯ ಸೇವಾ ಪೂರ್ತಿ ಇರಬೇಕು. ನನಗೆ ಮಂತ್ರ ಹೇಳಿ ಹೋಗ್ಸಕ್ ಬರ್ತದೆ, ಆದರೆ ಆ ಸಹಾಯಕವಾಗಿ ಔಷಧ ರೂಪವಾಗಿ ಕೆಲವು ಮಾತು ಬೇಕು. ಅದೇ ಹೇಳಿದ್ನಲ್ಲ, ಅದು ಜೊತೆಯಲ್ಲಿ ಇಟ್ಕೊಂಡು ಔಷಧಿಯನ್ನು ಹೇಳಿ ಪ್ರಯೋಗ ಮಾಡ್ಬೇಕಾದ್ರಿಂದ ಅದನ್ನ ತರೋದಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ? ಇಲ್ಲಿಲ್ಲ. ಅದು ಔಷಧಿ ಯಂತ್ರದ ಸಹಾಯ ಸೇವಾ ಸ್ಫೂರ್ತಿ ಇರಬೇಕು. ಭಾಷೆ ನುಡಿಯಾಗಿದೆ, ಒಂದೊಂದು ವಾಕ್ಯ ಒಂದೊಂದು ಪದ. ಕಳ್ವದೆಯೇ ಅದಂತ ಕೊಡೆ ರಾಘವಾನುಜಂಬರ್ತುಕುವನ್. ಯಾರಾದ್ರೂ ತಂದ್ರೆ ಔಷಧಿಯನ್ನ ತಂದೆ ಹೇಳಿಲ್ಲ, ಹೇಳ್ತಾನೆ ಲಕ್ಷ್ಮಣ ಬದುಕ್ತಾನೆ. ಎಲ್ಲರೂ ಕಂಡ್ಬಿಟ್ರು ಏನ್ ಮಾಡೋದು ಅಂತ. ಪೋಪರಾರ್ ತರ್ಪರಾರ್ ಅಂತ ಮುಖ ನೋಡ್ತಾರೆ ಎಲ್ರು. ಮೃತ ಸಂಜೀವಿನಿ ಲತೆಯ ಬೇರ್ಗಳಂ ತರುವವರ್ 612 ಆಲಿಸಿ ಸುಷೇಣನ ಮಾತುಗಳನ್ನ ಸಮುದ್ರದೋಲ್ ಉಲ್ಪಿದನ್. ಸಮುದ್ರದ ನೀರು ಯಾವಾಗಲೂ ಮೇಲ್ ಬರ್ತಂತಲ್ಲ, ಹಾಗೆ ಉಪ್ಪಿದನ್. ಗಿರಿಯಬೋರ್ ಕೊಪ್ಪಿದನ್, ಗಗನದಂತೆ ಹಪ್ಪಿದನ್. ಕೇಳಿ ಯಾರ್? ಸುಮಿತ್ರಾತ್ಮಜಂ ಎನತ ಉದ್ಘೋಷಿಸುತ್ತ ಋಣಿಯಾಗುತ್ತಿರ್ದಾಂಜನೇಯಂಗೆ ಸಪೇಣಂ ಗುಂಡಿನೋಳ್ ಪೇಳ್ದಂ ವಿಧಾನಮಂ. ನೀನು ಈಗ ಹೋಗ್ತೀನಿ ಅಂತ ಯಾವ್ದಾದ್ರು ಒಂದು ಮೇಲ್ ಟ್ರೈನು ಫಾಸ್ಟ್ ಟ್ರೈನು ಹೋದ್ರೆ ಆಗೋಲ್ಲ. ಈ ಕ್ಷಣ ಆ ಕ್ಷಣ ಬರ್ಬೇಕಂದ್ರೆ ನೀನು ಮನೋವೇಗದಲ್ಲಿ ಹೋಗ್ಬೇಕು. ಅದಕ್ಕೆ ವಾಯುವೇಗ ಅಂತ ಇನ್ನೊಂದು ಹೆಸರು. ಗಾಳಿ ಕ್ಷಣ ಮಾತ್ರದಲ್ಲಿ ಹೋಗ್ತದಲ್ಲ, ಅದು ಬೆಳಕಿನ ವೇಗಕ್ಕಿಂತ ಹೆಚ್ಚಾಗಿರುವಂತಹದ್ದು, 3 ಲಕ್ಷಕ್ಕಿಂತ ಜಾಸ್ತಿ. ಆ ವೇಗದಲ್ಲಿ ಹೋಗ್ತಾರಕ್ಕೆ ತಿನಿ ಕೋಪೆನಾಂ ತರ್ಪೆನ್ ಉದ್ಘೋಷಿಸು ಅಣಿಯಾಗುತ್ತಿರ್ದಾಂಜನೇಯಂಗೆ ಸುಷೇಣಂ ಪೇಳಿದಂ. ಸಂಚರಿಸ ನೀನ್ ಅನ್ನಮಯ ಕಾಲ ದೇಶದ ಜಗಮಾರ್ಗದಿಂದಲ್ಲ. ನಿನಗೆ ಬೇಹುದು ದಿನಂ ಹೋಗಿ ಬರ್ಪುದಕ್ಕೆ. ಅನ್ನಮಯ ದೇಹದಲ್ಲಿ ಹೋದ್ರೆ ನಿಂಗೆ ಹೋಗ್ಬೇಕು 1 ತಿಂಗಳು ಬೇಕು. ಚರಿಸ ನೀಂ ಪ್ರಾಣಮಯ ಮಾರ್ಗದಿಂ ಬೇಹುದು ಮುಹೂರ್ತ ಕಾಲಂ ಸಮೀರ ಕುಮಾರ. ನಿನಗೆದು ಅಸಾಧ್ಯವಾಯಿತು. ಯೋಗವಿದ್ದಲ್ಲಿ ತಿಳಿದವನಾದ್ದರಿಂದ ಪೇಳ್ವೆನ್ ಈ ಕಷ್ಟ ಸಾಧ್ಯವನ್ ಆವುದೆಂಬೆಯೋ. ಈಗ ಇನ್ನೂ ಮೇಲೋಗಿ ಪ್ರಾಣಮಯದಿಂದ ಮೇಲೋಗಿ ಮನೋಮಯದ ಚರಿಸೆ ನೀನ್ ಅತಿ ಶೀಘ್ರದಿಂಪೋಗಿ ಕೃತ ಕೃತ್ಯನಕ್ಕೆ. ಕೃತ ಮಾಡಬೇಕಾದ್ದನ್ನ ಕೃತ್ಯ ಮಾಡಿದವನು ಹಾಗೆ ಆಗುತ್ತೀಯೇ. ಖುಷಿ ಆಯ್ತು ಅವನಿಗೆ. ಅಂತ ಸಮ್ಯಕ್ ಆಗ್ತಿದ್ದ, ಮಾಡಕ್ಕಿಷ್ಟ. ಬದುಕಿದಿ ಸೌಮಿತ್ರಿ ಸನಾಗುವಂ ದಿಟಂ ಮೇಘನಾದ ಧ್ವಂಸಿ. ಇವನು ಹಂಗಾಗಿ ಬದುಕಿದ್ರೆ ಕಡಿಮೆ ಮೇಘನಾದ ಸತ್ತ ಅಂತ ತಿಳ್ಕೊಳ್ಳಿ. ಹೋಗು ತಗೊಂಡ ಹೋಗು. ಶುಭಾಧ್ವಮಂ ಶುಭ ಅಧ್ವ.
ದಾರಿ ದಾರಿಯನ್ನ ಹೋಗು. ಸರಿಸಂದನ ಯೋಗಿ ಆಂಜನೇಯಂ ಚರಿಸಲ್ ಮನೋಮಯದರ ತದಿಂ ಸುಶ್ರೀನಾದಿಗಳು ನೋಡುತ್ತಿರೆ ತಮಗೆ ಮಂಜಾದಂತೆ ನೋಡುತ್ತಿರಲು ಹೋಗಿ 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 ಹಾರಿ ಹೋಗುತ್ತ ಮುಸರಿಯಾದ ರಂಜನ ಸುತ ಶರೀರಂ ಸುಖಾಯಿತು ಮರೆಯಾಗಿ ನಿಧಾನವಾಗಿ ಕಣ್ಮರೆಯಾದ, ಮಾರಿ ಹೋದ, ಕಾಣದಾದ. ಬಹಳ ಚೆನ್ನಾಗಿದೆ. ಪ್ರಕೃತಿ ಲೋಕಕ್ಕೆ ಮಿಂಚಿ ಸವೆದ ಆದರ್ಶ ಮೂಲ ಕೃತಿ ಎನಿಸುವ ತತ್ವತನು ಪೃಥ್ವಿ ಜಡತ ನಿಯತಿ ಭಾರದೆಂ ಬಿಡುತೆಗೊಂಡ ಅಣುವಂ. ಅಣು ಅಂದ್ರೆ ಆಂಜನೇಯನೇ ಇನ್ನೊಂದು ಹೆಸರು, ಅಷ್ಟೇ ಅಲ್ಲ, ಆಂಜನೇಯ ಪದ ತದ್ಭವ ಅಣು ಅಂತ ಕನ್ನಡಕ್ಕೆ ತದ್ಭವ ಆಗುತ್ತಲ್ಲ ಸಂಸ್ಕೃತ. ಅಣುವಂ ಏನಾದನು ನೋಡ್ತಿದ್ದ ಹಾಗೆಂದನೆ ಅವನು ನಿಯತಿಯ ಭಾರದಿಂದ ಬೇರೆಯಾಗಿ ಲಘುತರ ಪ್ರಪಂಚದಿಂದ ದೂರವಾಗಿ ಮೂಲ ಕೃತಿ ಎನಿಸುವ ತತ್ವದ ಅನುಪೃಥ್ವಿಯಾಗಿ ಲಘುತರ ಪ್ರಪಂಚದೋಳು ಮಿಂಚಿನೋಳು ಸಂಚರಿಸಿ ಮಿಂಚಿನಂತೆ ಓಡಿ ತಳತಳಿಸಿ ಪೊಕ್ಕಂ ಪರೇತ ಪ್ರಪಂಚಮಂ ಪ್ರೇತ ಪರೇತ ಪ್ರೇತ ಪ್ರಪಂಚವನ್ನು ಹೊಕ್ಕ. ಆಮೇಲೆ ಸುತ್ತಲಿ ಮುತ್ತು ಇತರ ದುರಭಿಸಂಧಿಗಳು ಪಿಶಾಚಗಳು ಅವನು ತಿನ್ನೋದಕ್ಕೆ ಪ್ರೇತ ಪ್ರಪಂಚಾದ್ರಿಂದ 100 ಪಿಶಾಚಿಗಳು ದಾರಿ ಹೋಗಿದಾಗ ಅಡ್ತಡ್ತವೆ. ಸ್ವರ್ಗಕ್ಕೆ ಎಲ್ರು ಹೋಗಿ ಬರ್ತಾರೆ. ವಿಶ್ವಾಮಿತ್ರರಿಂದ ಋಷಿಗಳು ಬಂದು ಮಂತ್ರ ಹೇಳಿ ಕಳಿಸ್ಬೇಕಷ್ಟೇ. ಬೇರೆಯವರು ಹೀಗೆ ಭೂತ ಬೇತಾಳಿಗಳಿಗೆ ಸಾಯ್ತಾರೆ. ಹೀಗೆ ಆಂಜನೇಯ ಹಾರುವಾಗ ದುರಭಿಸಂಧಿಯ ಪಿಶಾಚಗಳು ಇನ್ನ ತೇಜದಿನ್ ಅವುಗಳ ಭಯಂಗೊಳಿಸುತ್ತೆ. ಬರಲ್ ಕೇಳ್ದುದು ಇರ್ಕೆಲದಲ್ಲಿ ಜಯರವಂ ಆಶ್ಚರ್ಯಕರವಾದ ರೀತಿಯಲ್ಲಿ ಜಯಧ್ವನಿ ಕೇಳಿಸಿತು. ಬಹುಶಃ ಯಾರು ಹೇಳಿರ್ಬೋದು, ನನ್ನ ಅಂದಾಜು ಲಕ್ಷ್ಮಣ್ ಹೆಂಡತಿ ಏನಾದ್ರು ತಪಸ್ ಮಾಡ್ತಿದ್ದಾಳಲ್ಲ, ಯಾವುದೋ ಯೋಗ ಮಾಯದಲ್ಲಿ ಜಯ ನನ್ ಗಂಡಿಗೆ ಅಂತ ನೋಡೋಣ. ಕುವೆಂಪು ಏನ್ ಹೇಳ್ತಾರೆ, ಇರ್ಕೆಲದೋಳು 2 ಕಡೆ ಜಯರವಂ ಉಜ್ಜುಗಕ್ಕೆ ಉಜ್ಜುಗ ಬಯಸಿ ಗೆಲ್ಲಮಂ ಸ್ವಸ್ತಿಯಂ ವಾಚಿಸುವ ಸತ್ಪ್ರೇತ ಕಂಠಗಳಿಂ ಮಧುರವಾದ ಸತ್ಕಂಠಗಳಿಂದ ಜಯರವ ಕೇಳಿ ಬರುತ್ತಿರಲು ತನ್ನ ಹರ್ಷಮಂ ವರ್ಣ ವೈಖರಿಯಂ ಪ್ರದರ್ಶಿಸುತ್ತೆ. ಪ್ರಾಣದೇವನ ಮಗ ಪ್ರವೇಶಿಸಿದನೈ ಪ್ರಾಣಶಕ್ತಿಗಳಿಂ ಭವತ್ ಮಹತ್ ಭವ್ಯಮಾದ ಅತೀಂದ್ರಿಯ ಪ್ರಾಣಮಯದ ಆಕಾಶಮಂ. ಮತ್ತು ಈ ಮಾರ್ಗ ಮಧ್ಯದ ಈ ಘಟ್ಟವನ್ನ ದಾಟಿ ಪಿಶಾಚಿಗಳಿಂದ ದಾಟಿ ಆಕಾಶಕ್ಕೆ ಪ್ರವೇಶ ಮಾಡ್ತಾನೆ. ನೋಡ್ತಾನೆ, ದಿಗಂತದವಳು ಜ್ಞಾನ ಮುದ್ರೆಯೊಳಿರ್ಪವೋಲಿರ್ತ ಪ್ರಾಣದೇವರ್ ಕಣಂ ಕಂಡಂ ಪರ್ವತೋಪ ಬೃಹತ್ ಪ್ರಣರುಪಗಳಿಗೆ ಕೈ ಮುಗಿತ್ತು. ಅವರಿಂದ ಹರಕೆಯಂ ಪಡೆದು ಮುಂದು ಹೋಗುತ್ತ ಕಪಿಧ್ವಜಂ ಧುಮುಕಲ್ ಮನೋಮಯಕ್ಕೆ ನಿಂದುದು ಬೃಹತ್ ಛಾಯೆ ತಡೆದು. ತನ್ನ ನಡೆಗೆ ಈಗ ಒಂದು ದೊಡ್ಡದಾದಂತಹ ಛಾಯೆ ತಡೆಯಿತು. ಇದೇನು ಸಚ್ಛಾಯೆಯೋ ದುಶ್ಛಾಯೆಯೋ ದೆವ್ವನೋ ನೋಡೋಣ. ಮರಕಟಾಗ್ನಿಯಂ ನಗುವ ಕಾಂತಿಯ ದೇವನ್. ಭೂತ ಕೆಟ್ಭೂತ ಅಲ್ಲಿದು ಭೂತ ಆಕಾರ ಕಂಡಿದ್ದು. ಯಾಕೆಂದ್ರೆ ಅದು ನಗು ಮರಕಟಾಗ್ನಿ ಅಂತೆ. ಮರಕತ ಅಂದ್ರೆ ಪಚ್ಚೆ. ಆ ತರಹ ಬೆಂಕಿಯನ್ನ ನಗೆಯಲ್ಲಿ ತೋರಿಸುತ್ತ ಆಕಾರವಲ್ಲದ ರೂಪಮಂ ದೇವನಾಕಾರದವಲ್ಲದ ರೂಪಮಂ ಕಂಡಿದೇನೆಂದು ಬೆರಗಾಗಿರಲ್ ನಿನಗೆ ಕೇಳಂ ಬಗೆದು ತಡೆ ಇಕ್ಕಿದವನಲ್ತು ನಾಂ ಕೇಳ್ಮರ್ಸುನು. ಆ ಬಂದಂತಹ ದಿವ್ಯ ತೇಜಸ್ಸು ಹೇಳುತ್ತದೆ, ನಿನಗೆ ಕಾಲ್ ಕೊಟ್ಟು ಕೆಡುವಕ್ ಬಂದವನಲ್ಲ ನಾನು, ಕೇಳು. ಪುಣ್ಯದಿಂದುತ್ತಮ ಲೋಕಂಗಣಂ ಪಡೆದೆನು ಎಂದಿದ್ದನಾಂ ವಿಶ್ವನೇ ಕಾಂತಿಯೊಂದೆನ್ನ ನೀ ಪ್ರಾಣಮೇದೋಳು ಸಿಡಿದು ಬಂಧಿಸಿದೆ. ಮರ್ತ್ಯರಾರಿಸಬಾಲದೊಡಂ. ಮರ್ತ್ಯರು ಈ ಮಾತನ್ನು ಕೇಳಬಾರ್ದಾದ್ರೂ ನಾನು ಹೇಳ್ತೇನೆ. ಮರ್ತ್ಯವಲ್ಲದ ವಿಧಾನಂ ನೃತ್ಯಕ್ಕೆ ಅರ್ಥವೇನು ಏನು ಆಂಜನೇಯಂಗೆ ಮಾರೀಚನ ಸುಛಾಯೆ ಕಂಡಿತು. ಅದ್ಭುತ ಕಂಡದ್ದು ಮಾರೀಚ, ರಾಮನಿಂದ ಸಂಹಾರಗೊಂಡಂತಹ ರಾವಣನ ಸೋದರ ಮಾವನಾಗಿರುವಂತಹ ಮಾರೀಚ ಸ್ವರ್ಗಕ್ಕೂ ಮೋಕ್ಷಕ್ಕೂ ಹೋಗದೆ ಭೂಮಿ ಸ್ಥಿತಿಯನ್ನು ದಾಟಿ ಪ್ರಾಣಮಯ ಅನ್ನಮಯ ಕೋಶಗಳನ್ನು ಮೀರಿ ಆಕಾಶದಲ್ಲಿದ್ದಾನೆ. ಅಂದ್ರೆ ಅವನು ತಪಸ್ವಿ ಆಗಿದ್ದಾನೆ. ತಪಸ್ಸು ತನ್ನ ಸುಖವನ್ನು ಪಡೆದಿದ್ದಾನೆ, ಮುಕ್ತಿಯನ್ನಂತೂ ಪಡೆದಿಲ್ಲ. ಅವನು
ತೊಂದರೆ ಮಾಡುವವನಾಗಿಲ್ಲ. ಈಗ ರಾಮನಿಗೆ ತೊಂದರೆ ಮಾಡುವವನಲ್ಲ, ಅವನವನು ಮನ ಪರಿವರ್ತನವಾದ ಪರಿಶುದ್ಧವಾದ ಅಂತಃಕರಣವುಳ್ಳ ತೇಜಸ್ವಿ ದಿವ್ಯ ದೇವನಾಗಿದ್ದಾನೆ. ಬಗೆಗೊಟ್ಟುದು ಮನೋಮಯ ಲೋಕಮಾರ್ಗಿತಕ್ಕೆ ಮಾರೀಚನಾತ್ಮದ ಪ್ರಾಣ ರೂಪಮಂಬೀಳ್ಕೊಂಡು ಕಾಟ ಮಾಡಿ ಹಳೆ ಪೊರೆಯನ್ ಅಗಿ ಕಳಚಿ ತೊರೆಯುವಂತೆ ಅಹಿ ಸರ್ಪವು ಹಳೆಯ ಚರ್ಮವನ್ನ ತೊರೆದು ಹೊಸ ಚರ್ಮ ಪಡೆದಂತೆ ಮಾರೀಚನ ಆಶೀರ್ವಾದದಿಂದ ಹೊಸ ರೂಪವನ್ನು ಪಡೆದು ಮೇಲೇರಿದಂ ಹನುಮಂ ಸುಕ್ಕನು ಮನೋಮಯದ ಸಾತ್ವಿಕ ಆಕಾಶಕ್ಕೆ ಬೇರೆ ರೂಪವನ್ನು ಪಡೆದು ಚಿದಾಕಾರಮಂ ಧರಿಸಿ ಈ ತನ್ನ ಸಹಜ ಕೋತಿ ಆಕಾರ ಈಗಿಲ್ಲ. ಕಲ್ಪನೆಯ ಕಂಡುದಂ ಬಣ್ಣಿಸುವ ನಾವ ಕಬ್ಬಿಗಂ. ಈಗ ಆಂಜನೇಯನ ರೂಪ ಹೇಗಿತ್ತು ಏನಂತ ನಿಮ್ಗೊಂದು ಫೋಟೋ ಇಟ್ಟು ಕೊಡಕ್ ನನ್ ಶಕ್ತಿ ಇಲ್ಲ. ಈ ಕವಿ ಅಷ್ಟು ಅದ್ಭುತವನ್ನೆಲ್ಲ ಕಂಡು ಬಣ್ಣಿಸೋದಕ್ಕೆ ಸಾಮರ್ಥ್ಯ ಇಲ್ಲಪ್ಪ ನನಗೆ. ಯಾಕೆಂದ್ರೆ ಚಿದ್ರೂಪಿಯಾದ ಆಂಜನೇಯಂ ಹೇಗಿದ್ದನು. ಚಿತ್ತ ಸಮುದ್ರವನಲೆವ ಚಿದ್ವೀಚಿ ಅನುಭವಂ ತನ್ನ ಭಿನ್ನತೆಯನ್ನುಳಿವಂತೆ. ಚಿದ್ವೀಚಿ ಚಿತ್ ಸಮುದ್ರ, ಇದು ಚಿತ್ ಆಕಾರ ಮನೋಮಯದ ಈ ವಿಚಿತ್ರ ಸ್ಥಿತಿಯನ್ನು ಬಣ್ಣಿಸಲು ಆವ ಕಬ್ಬಿಗಂ ಸಾರ್ಥಕಂ. ಮನೋಮಯದ ದರ್ಶನಕ್ಕೆ ರಸವಶನಾದನಾಂಜನೇಯಂ ಅಪೂರ್ಣವಾದ ಶಾಂತಿ ಸುಖವನ್ನ ನಾನು ಅನುಭವಿಸ್ತಾನೆ. ಇದೆಲ್ಲ 1 ಸೆಕೆಂಡಲ್ಲಿ ಅಷ್ಟೇ. ಇಷ್ಟೆಲ್ಲ ಪುರಾಣ ಹೇಳ್ತಿದ್ದಾರೆ, ಹಾಗಾದ್ರೆ 1 ತಿಂಗಳು ತಗೊಂಡ ಅಂತ ಬೇಜಾರು ಮಾಡಬೇಡಿ. ಅಲ್ಲಿ ಲಕ್ಷ್ಮಣನಿಗೆ ಬೇಗ ಜೀವ ತುಂಬಬೇಕಾಗಿದೆ. ತಾನೆಲ್ಲವಾದಂತೆ ಮೇಣ್ ತನ್ನೊಳಾದಂತ ಎಲ್ಲವನ್ನೂ ತಾನೇ ಪಡೆದಂತೆ ವಿಚಿತ್ರ ಅನುಭವವನ್ನು ಪಡಿತಾನೆ. ತನ್ನ ಸಿದ್ಧಿಗೆ ತಾನೇ ಬೆರಗಾದನಾಂಜನೇಯಂ. ಎಷ್ಟು ಚೆನ್ನಾಗಿದೆ. ಇಷ್ಟು ರಾಮಾಯಣಂ ಬರೆದ ಕವಿ ಬರದನೇ ನಾನು ಅಂತ ವಿಸ್ಮಯ ಪಟ್ಟ ಅಂತ ಒಂದ್ ಕಡೆ ಬರುತ್ತೆ. ಹಾಗೆ ಆಂಜನೇಯ ತನ್ನ ಅದ್ಭುತ ಸಿದ್ಧಿಗೆ ತಾನೇ ಬೆರಗಾಗುತ್ತಾ ಇರಲು ಮಾತಿನ ಕೊನೆ ಬಂತೀಗ. ಸಿದ್ಧಿಗೆ ತಾನೇ ಬೆರಗಾದ ನಂಜನ ಪ್ರಿಯ ಕುಮಾರಂ ಚಿದಾಕಾರದಾಗರವೋ ಮೇಣ್ ಚಿತ್ ಜ್ಯೋತಿ ಸಾಗರವೋ. ಜ್ಯೋತಿ ಸಾಗರ ನಾಮರೂಪ ನಿಧಿಯೋ ಸರ್ವ ಸೃಷ್ಟಿಯ ವಿಧಿಯೋ ಇದ್ದವು ಸಮಾಧಿಯಲ್ಲಿ ಯೋಗ ಸಿದ್ಧಿಗಳಲ್ಲಿ ಕಣಿಕಣದಲ್ಲಿ ಕಲ್ಪಿಸಬೇಕಷ್ಟೇ ಮತ್ತು ಆ ಸಿದ್ಧಿಯ ಸುಖದ ಕಣ್ಣು ಮುಚ್ಚಿಕೊಂಡು ಅನುಭವಿಸ್ತಾ ಇರುವ ಆಂಜನೇಯ ಸಮಾಧಿ ಸ್ಥಿತಿಯಲ್ಲಿರುವಂತಹ ಸುಖವನ್ನು ಅನುಭವಿಸ್ತಾ ನೋಡ್ತಾ ಇರುವಾಗ ಯಂತ್ರಗಳು ಅನ್ನಮಯದೊಳಗೆ ಹಿಂದೆ ಪರಿಣಾಮಗೊಂಡು ಪೃಥ್ವಿಯೊಳಗೆ ಕಾಣುವ ತತ್ವಗಳು ಇದು ಅಲ್ಲಿ ತೋರದು. ಇಲ್ಲೆಲ್ಲ ಏನೋ ಮಾಡಿದ್ನಲ್ಲ, ಆಲ್ದ ಮೇಲೆ ಅಡಿಲಿ ಕೂತ್ಕೊಂಡು ಹೋಮ ಮಾಡ್ತಾರೆ, ಯಂತ್ರ ತಂತ್ರ ಮಾಡಿ ಪಿಶಾಚಿಗಳನ್ನೆಲ್ಲ ಆಯ್ತುಕೊಂಡು, ಅದೆಲ್ಲ ಯಾವ ಕಾಟ ಇಲ್ಲಿಲ್ಲ. ದಿವ್ಯ ಸ್ಥಾನದಲ್ಲಿದ್ದಾನೆ. ತಪಶಕ್ತಿಯ ತುರಿಯ ಅಂದ್ರೆ ಕೊಟ್ಟ ಕೊನೆಯ ಅಂತ. ಅನುಸುಖದ ಅನುಭವದಲ್ಲಿ ತುರಿಯ ಅನುಭವ ಅಂದ್ರೆ ಮುಕ್ತಿಯ ಅನುಭವ ಅಂತ. ಸ್ಥಿತಿಯಲ್ಲಿ ಚಿದ್ರೂಪಿ ಅನಿಲಜಂ ದಿವ್ಯಾನುಭವಕ್ಕೆ ರಸವಶಿಯಾಗಿ ತನ್ನ ಅಹಂಕಾರ ಲಯವಾಗುತ್ತಿದ್ದುದನ್ನು ಕಂಡು ಬೆರ್ಚಿದನ್. ಬಹಳ ಚೆನ್ನಾಗಿದೆ ಇದು. ಈ ಕಲ್ಪನೆಯನ್ನ ನಾನು ಅದೆಷ್ಟು ಸಂತೋಷ ಓದ್ತಾ ಇರುವಾಗ, ಅಪೂರ್ವವಾದ 1000 ವರ್ಷಗಳ ದಿವ್ಯ ತಪಸ್ಸಿನ ಕಡೆಯಲ್ಲಿ ಸನ್ಯಾಸಿ ಒಬ್ಬ ಪಡೆಯಬಹುದಾದ ಆನಂದದ ರಸಾನುಭವದ ಸುಖವನ್ನು ಆಂಜನೇಯ ಪಡೆದ ಅಂದ್ರೆ 5 ಇಂದ್ರಿಯಗಳಿಂದ ತಾನು ಪೂರ್ಣ ಬಿಡುಗಡೆಯಾಗಿದ್ದಾನೆ ಅಂತ ಅರ್ಥ. ಹಾಗೆ ಬಿಡುಗಡೆಯಾದ್ರೆ ನಾನು ಯಾಕೆ ಬಂದಿದ್ದೇನೆ, ನಾನು ಔಷಧಿ ತಗೊಂಡು ಹೋಗಿ ಬಂದಿದ್ದೇನೆ, ನಾನು ಲಕ್ಷ್ಮಣನ್ ಬದುಕಿಸೋಕ್ ಬಂದಿದ್ದೇನೆ, ನಾನು ಲಕ್ಷ್ಮಣನ ಸೇವಕನಾಗಿದ್ದೇನೆ, ಡ್ಯೂಟಿಗೆ ಬಂದ್ರು ಡ್ಯೂಟಿ ಮಾಡಿ ಹೋಗ್ಬೇಕು, ನಂದ ಪರವಶನವಾಗಿ ಕಣ್ಮುಚ್ಚಿ ನಿದ್ದೆ ಮಾಡುವುದಕ್ಕೆ ಬಂದವನಲ್ಲ. ಅಯ್ಯೋ ದೇವ್ರೆ, ನನ್ನ ಕರ್ತವ್ಯವನ್ನ ನಾನು ಮರೆತು ಈ ರೀತಿ ಬೇರೆಯಾಗ್ಬಿಟ್ನಲ್ಲ ಅಂತ ಬಾಯಿ ಬಡ್ಕೋತಾನೆ ಅನ್ನೋ ಕಲ್ಪನೆ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ. ನಾನು ನನ್ನ ಅಹಂಕಾರದಿಂದ ನಾನೇ ಮಯವಾಗುತ್ತಿದ್ದೇನೆ. ಅಯ್ಯೋ ರಾಮ ಎಂದು ಬೆಚ್ಚಿದನ್. 407. ಇದೇ ಸುಷೇಣಂ ಪೇಳ್ದಪಾಯಂಕಣ. ಈ ಕುಟ್ಟಿನಲ್ಲಿ ಸುಷೇಣ ಹೇಳಿದ್ದಾನೆ. ನೀನು ದೇವಾಲಯಕ್ಕೆ ಹೋದಾಗ ನಿನ್ನ ದೈವಿಕವಾದಂತಹ ಸಂದರ್ಭದ ಮನಸ್ಸಿನಲ್ಲಿ ಮನಸ್ಸು ಅಳಿದಾಗ ಲಕ್ಷ್ಮಣನನ್ನು ಮರ್ತೀಯ, ಯಾತಕ್ಕೆ ಹೋಗಿದ್ದೀಯ ಅನ್ನೋದು ಮರ್ತೀಯ. ಹುಷಾರು ಅಂತ ಹೇಳಿದ್ನಲ್ಲ, ಅದನ್ನ ನೆನಪಿಸ್ಕೊಳ್ತಾನೆ. ರಕ್ಷಿಸಲ್ ತನ್ನ ಪ್ರತ್ಯೇಕವಾದ ವ್ಯಕ್ತಿತ್ವವನ್ನು ಪುನಃ ಆವಾಹನ ಮಾಡಿಕೊಂಡು
ಮೊದಲು ತನ್ನತನವು ಅನ್ಯತನವಾಗದಂತೆ ಜಪಿಸಿ ಮನಸ್ಸು ಗಟ್ಟಿ ಮಾಡಿಕೊಂಡು ತಾನು ತಾನೇ ಆಗಿ ತಾನಲ್ಲದ ಬೇರೊಂದಾಗಿ ಆ ಲೋಕದ ವ್ಯಕ್ತಿಯಾಗಿ ಆಗದೇ ಇರುವಂತೆ ಜಪಿಸಿದಂ ತನ್ನ ಅಹಂಕಾರವನ್ನು ಹೆಚ್ಚಿಸಿಕೊಳ್ಳುವ. ಸಾಮಾನ್ಯವಾಗಿ ಅಹಂಕಾರ ಕೆಡ್ತು ಅದ್ ನಾಶ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಅಹಂಕಾರ ಉಳಿಸ್ಕೊಳ್ಳೋದಕ್ಕಾಗಿ ಬಹು ಪ್ರಯತ್ನ ಮಾಡಿದವನ ಆ ಕಲ್ಪನೆ ಇದೆಯಲ್ಲ, ಅದನ್ನು ನಾನು ಮೆಚ್ಕೊಂಡೆ ಅಂತ ಹೇಳಿದೆ. ರಾವಣ ದ್ವೇಷಮಂ ಬಲಿದು ಮತ್ತೆ ಭೂಲೋಕಕ್ಕೆ ಬಂತು ಮನಸ್ಸು. ಅಂತಃಕರಣ ಕಟ್ಟುತ್ತಯೋಳು ಸಂಬುದ್ಧಿ ಚಕ್ರತಮಾಗಿ. ಅದಕ್ಕೆ ಕವಿ ಹೇಳ್ಪದ ಕೊಟುವಂತಪ್ಪಗೋಲ್ ಎರಡರೆ ಮಿಗಿಲು ವಾಯುಜಂಗ ಆದುದು ಒಂದು ಅತಿ ಭಯಂಕರ ಮೆಲಲ್ ತನ್ನ ಕಾರ್ಯದ ಕೊರಳಿಗೆ ಉರುಳಿಕ್ಕುವ ವಿದ್ಯಾನುಭೂತಿ, ಅನುಪಮದ ವಿದ್ಯಾನುಭೂತಿ. ನನ್ನ ಪ್ರಯತ್ನವನ್ನ, ನನ್ನ ಅಹಂಕಾರವನ್ನ ನಾಶ ಮಾಡುವುದರ ಮೂಲಕವಾಗಿ ಕೆಲಸಕ್ಕೆ ಭಂಗ ತರುವಂತಹ ಈ ಅನುಭೂತಿ ತನಗಾಯಿತು. ಸಿದ್ಧಿ ಸಾಧನದ ಉದ್ಭಾಸಗಳು ಅವರೆದರು ತಾನು ಮಂತೆಯೇ ಸಾಹಸೋದ್ಯಮಗಮ ಉದ್ಯೋಗಮಂ ಕಿರಿದಾಗಿ ಕೀಳಾಗಿ ತೋರಲ್ ನಿಜಂ ಮನಂ ವೈರಾಗಿಯಾದದು ಜಿಹಾಸೈಂ. ಭೂಮಗಿರೆ ಅತ್ಯಂತ ದೊಡ್ಡದು ಭೂಮ ಅಂತ. ಭೂಮ ಇರೆ ಅಲ್ಪ ಸಾಹಸಕ್ಕಾತ್ಮಂ ನಿವೇದಿಸುವನ್ ಎನ್ನ ಮೂರ್ಖತೆಗೆ ಧಿಕ್ಕಾರ. ಸ್ವರಮಂ ಅಲ್ಪಮಂ ಕೈಕೊಳ್ಳುವೆನೊಂದನಿ ಭೂಮ ಸಾಧನೆಯಲ್ಲಿ ಮೇಲಾದಂ ಸಾಧಿಸುವೆನು. ಸ್ವ ಆತ್ಮಸಿದ್ಧಿಯ ಲೋಭ ಇಂತಿ ಪ್ರಲೋಭನಕ್ಕೆ ಮನಸೆಳೆಯುತ್ತಿರಲು ಅದನ್ನು ಬಿಟ್ಟು ನಾನು ನನ್ನ ಕರ್ತವ್ಯವನ್ನು ಪುನಃ ಜ್ಞಾಪಿಸ್ಕೊಳ್ತಾ ಲೋಕ ಲೀಲೆಗೆ ಒಪ್ಪಿಗೆ ಇತ್ತು. ಆ ಲೋಕ ಕೈತರ ಲೀಲೆ ಕೊನೆಗೊಳ್ಳುವ ಮುನ್ನ ಅಲ್ಲಿಂದ ಅನ್ಯ ಕಾಶಿಸುವನೇ ನಿತ್ಯ ಬದ್ಧಂ. ಅನ್ಯ ಕಾಶಿಸುವನೇ ನಿತ್ಯ ಬದ್ಧಂ. ಲೌಕಿಕಕ್ಕೆ ಮರ್ತ್ಯಕ್ಕೆ ಬದ್ಧನಾಗಿರುವ ನಾನು ಬಂದಿರುವ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿ ಹಿಮಾಚಲವನ್ನು ಧರಿಸಿದನ್ ದಾಟಿದ. ತಾರಾಗಮಂ ದಾಂಟಿ ವೃಷಭಾದ್ರಿಯಂ ನೋಡಿ ಗುರುತಿಸಿದನು ಇಳಿದನು ಮೋಕ್ಷದ ಗಿರಿಯ ಮೇಘಾಚ್ಛನ್ನ ಜ್ಯೋತಿ ಶೃಂಗ ರೂಪದಲ್ಲಿ. ರಂಗದಲ್ಲಿ ಆಚ್ಚನ್ನ ಮರೆ ಮಾಡಿಕೊಂಡಂತಹ, ಜ್ಯೋತಿಯಿಂದ ಮರೆ ಮಾಡಿಕೊಂಡಂತಹ ಆ ದೊಡ್ಡದಾದಂತಹ ಔಷಧಿಗಳೆಲ್ಲ ಸಾಗರವಾಗಿರುವಂತಹ ಋಷಭಾತ್ರಿಯನ್ನ ನೋಡಿ ಸಂತೋಷ ಪಡ್ತಾನೆ. ಮನೋಮಯ ಶರೀರಿ ಶೌಗಿಕ ವಿಧಾನದೊಳರಿಸಿ ಅರಸಿ ಹುಡುಕಿ ಖಂಡನ ಸಂಜೀವಿನೀಲತೆಯ ತಾತ್ವಿಕದ ಮಹತ್ವದ ಲಸತ್ ರೂಪಮಂ. ಲಸತ್ ಅಂದ್ರೆ ಹೊಳೆಯುವ. ಬಳ್ಳಿಯನ್ನು ನೋಡಿದೆ, ಖುಷಿ ಆಯ್ತು. ಬೇರೆ ಬೇರೆ ಕಲ್ಪನೆಗಳು ಅವನಿಗೆ ಸಿಕ್ಲೇ ಇಲ್ಲ, ಅದಕ್ಕೆ ಬೆಟಾನೆ ಎತ್ಕೊಂಡ್ಬಿಟ್ರೆ ಅದೆಲ್ಲ ಮಾತುಗಳು ಬರುತ್ತೆ. ಇಲ್ಲಿ ಹಾಗೆಲ್ಲ ತನ್ನ ಯೋಗ ಶಕ್ತಿಯಿಂದ ಅದು ಏನು ಅನ್ನೋದನ್ನ ಕಂಡಿಟ್ಕೊಂಡು ಎಲ್ಲ ಬರುತ್ತೆ. ಅವನು ಹೇಳಿದ ಸಂಜೀವಿನಿ ಪದಾನೇ ಮರ್ತ್ಬಿಟ್ಟ ಅಂತೇಳಿ ಅದೆಲ್ಲ ಇಲ್ಲಿ ನಿವಾರಣೆ ಮಾಡ್ಕೊಳ್ತಾರೆ ಪುಟ್ಟಪ್ಪನವರು. ತಾನು ಸಾಮರ್ಥ್ಯದಿಂದ ಅದನ್ನು ಗುರುತಿಸಿ ಸುಖೋನ್ಮಾದಿಯಪ್ಪಂತೆ ಸತ್ಯ ತನುವೆತ್ತೊಡನ್ ಋತ್ವಿತ್ತ ರಹಸ್ಯ ಶಕ್ತಿ ನಂತರಂಗದಲ್ಲಿ ಮಂತ್ರ ರೂಪದಿಂದ ಇದು ಮೂಡಿಸಿಕೊಂಡು ಶಕ್ತಿಯಿಂದ ಅದನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಬೇಡುತ್ತ ತಾಯೇ ಕೊಡು ಅಂತ ಹೇಳಿ ಪರಶಿವನ ಶಕ್ತಿ ಇಚ್ಛಾ ವ್ಯಕ್ತಿಯಾಗಿರ್ತ ಸಂಜೀವಿನಿ ಲತಾ ದೇವತೆಗೆ ಕೈ ಮುಗಿದು ಭಿನ್ನಯಿಸಿದನ್ ಕೃಪಾಕಾಂಕ್ಷಿ. ಕರುಣಿಸುವೋ ದೇವಿ ಕೃಪೆ ತೋರನಗೆ ತಾಯಿ ಜಗಜ್ಜನನಿ ದೇವಿ ಊರ್ಮಿಳ ಮಾಂಗಲ್ಯಮಂ ರಕ್ಷಿಸೌ ಕಲ್ಯಾಣಿ. ಎಲ್ಲೋ ಹೋಗಿರೋ ಹನುಮಂತನಿಗೆ ಬಾಯಲ್ಲಿ ಊರ್ಮಿಳ ಯಾಕೇಳಿ ಅದಕ್ಕೆ ನಿನ್ನ ಸನ್ನಿಧಿಯಲ್ಲಿ ಅಮೃತ ಮಿರೆ ನೃತ್ಯ ಮಾದೃಢ ಮದಂ ಜೀವಮಂ ಸೋಕಲ್ಲರಿಪುದೇ ಮೃತ್ಯು ನಿಯತಿಯ ನಿಯಾಮಕನ ಹೃದಯೇಶ್ವರಿಯೇ ತಾಯೇ. ನಿನ್ನ ಶಕ್ತಿಗೆ ಇಹುದು ಎಲ್ಲಿ ನೀನಾದಿಶಕ್ತಿ ನಿನ್ನಿಚ್ಛಾ ಪ್ರಕಾರಗಳೇ ನಿಯಮಗಳು ಪ್ರಕೃತಿಗೆ ಗುಣಗಳು ನಿಸರ್ಗಕ್ಕೆ ಈಗ ಒಳ್ಳೆಯದೆಲ್ಲವೂ ಕೂಡ ದೇವಿ ನಿನ್ನದೇ. ಆದ್ದರಿಂದ ನಮ್ಮ ಉಳಿವು ಅಳಿವು ಇಚ್ಛಾ ನಿನ್ನ ಇಚ್ಛೆ. ಆದ್ದರಿಂದ ಕೈ ಮುಗಿಯುವುದು ಬೇಡುವೆನು ದೇವಿ ಕರುಣಿಸುತ್ತಾಯೇ ಕೃಪಗೈ ಜಗನ್ಮಾತೆ ನಿರ್ವಿಘ್ನಮಪ್ಪಂತೆ ರಾಮ ಕಾರ್ಯಂ.
ಭಜ ಪ್ರಾಣನಂ ಚೇತನಂಗೊಳಿಸುವ ಮೃತ ಸಂಜೀವಿನಿಯ ನಿನ್ನ ಔಷಧ ಆಶೀರ್ವಾದಗಳಂ ನನಗೆ ಕೃಪೆ ಮಾಡಿ ನೀಡಮ್ಮ. ಮಡಿವೆನಿದು ಮರುತಾತ್ಮಜಂ. ತುಂಬಾ ಸರಳವಾದ ಮಾತುಗಳಲ್ಲಿ ನೈದ ಈ ವಾಕ್ಯ ಸರಣಿಗಳಿಗೆ ನಾನು ಅರ್ಥ ಹೇಳ್ಬೇಕಾಗಿಲ್ಲ, ತುಂಬಾ ಚೆನ್ನಾಗಿದೆ. ಕೊಂಬೆ ಕೈಯಾಯ್ತು. ನೋಡಿ ಆ ಭಾಷೆ, ಕೊಂಬೆ ಕೈಯಾಯ್ತು, ಅರ್ಥ ಮಾಡ್ಕೊಳ್ಳಿ. ಪಸುರಲೆ ಗಿಡವಾಯ್ತು, ಮೈ ಪಾದ ರೂಪವನ ಅಂತ ಅದರ ಮೂಲ ದೇಹವಂತು ಅಂತ, ಮೂಲ ಪಾದ ಆಯ್ತು, ಹೊಸರಲೆ ಕೈ ಆಯ್ತು, ಗಿಡ ಆಯ್ತು. ತುದಿಯ ತಳೆದುದು ಮುಖಾಕೃತಿಯಂ ಮಣಿಮಣಿದು ವಿನಯದಲ್ಲಿ ನಸುಭಾಗಿದ ಆಂಜನೇಯನ ಕರ್ಪುಟಾಂಜಲಿಗೆ ಜಗುಳಿದುದು ಸಂಜೀವಿನಿಯ ಸದಾನುಗ್ರಹ. ದೇವತೆ ತಾನೇ ಪ್ರತ್ಯಕ್ಷಳಾಗಿ ಆಂಜನೇಯನ ಬೇಡುವ ಬೊಕ್ಸೆಗೆ ಅಮೃತವನ್ನ ಸುರಿಸಿದಳು. ಸ್ಮಿತ ರೋಚಿಯೋಲ್, ಸ್ಮಿತ ನಗೆಯ, ರೋಚಿ ನಗೆಯಿಂದ, ಕಾಂತಿಯಿಂದ ಉಜ್ವಲಿಸೆ ಔಷಧಿ ಗಿರಿಯ ದಿವೌಕ ಸಜ್ಯೋತಿ. ದೇವತೆಗಳ ಜ್ಯೋತಿ ಅವನ ಕೈಗೆ ಹಸ್ತಾಂತರವಾಯಿತು. ಓಡಿ ಬಂದ, ತಗೊಂಡು ಬಂದ. ಮೈದೋದನಾಂಜನೇಯಂ ಸಿದ್ಧ ಹಸ್ತದಲ್ಲಿ 491. ದಿವ್ಯ ಮಂತ್ರಂಗಳಿಂ ದಿವ್ಯೌಷಧಿಯ ಬಲದಿಂ ಲಕ್ಷ್ಮಣಂ ಮೈಗೆ ಮೊದಲಿನ ವರ್ಣಂ ವಯ್ಯನೆಯ ಮೂಡಿತು ಸುಷೇಣನ ಪ್ರಯೋಗದಿಂ. ಮತ್ತದಲ್ಲಿ ಮಂತ್ರದ ಜೊತೆಗೆ ಔಷಧವನ್ನು ಪ್ರಯೋಗ ಮಾಡಿದ ಸುಷೇಣ ಲಕ್ಷ್ಮಣನ ಬದುಕಿಸಿದ್ದಾನೆ. ಕಪ್ಪಾಗಿತ್ತು ದೇಹ, ಬೆಳ್ಳಗಾಯಿತು. ಪಕ್ಷಿಯ ಪುಕ್ಕ ಬೆಲೆ ಹಾಕಿಸಿದ್ದಾರೆ, ಕಪ್ಪಾಗಿತ್ತು ಅಂತ. ಅದೀಗ ಸರ್ವಾಂಗ ಸುಂದರವಾಗಿ ಶ್ವೇತ ವರ್ಣ ಮೆರುಗಿದ್ದು. ರಾಮ ನೀಲ ಆದ್ರೆ ಲಕ್ಷ್ಮಣ ಬೆಳುಪು. ಶುದ್ಧ ಶ್ವೇತ ವರ್ಣದಿ ಮಿಂಚಿದಂ ಲಕ್ಷ್ಮಣಂ ಜೀವ ತಳೆದಂ. ಆಮೇಲೆ ಲಕ್ಷ್ಮಣನ ಮೈಗೆ ಮೊದಲಿದ್ದ ವರ್ಣನೆ ಮೂಡಿತು ಸುಷೇಣನ ಪ್ರಯೋಗದಿ. ನೋಡುತ್ತೀರಿ, ಜೀವ ಕಳೆ ಮಲರಿದುದು ಮೊಗಕ್ಕೆ ಅರಳಿತ್ತು. ಕಂಡೆನಾಂ ದಿಟಂ ವಲ್ಕನಮ ನುಟ್ಟಿದಂ. ಅಯ್ಯೋ, ಈ ಅದ್ಭುತ ನೋಡಿ, ಇಲ್ಲೇನೋ ಅಂತ ಆಶೆ ಬಂದಿದೆ. ಅವನು ಮೇಲೆದ್ದನು, ಊರ್ಮಿಳಾ ಊರ್ಮಿಳಾ ಅಂತ ಹೇಳ್ಕೊಂಡಿದ್ದಂತೆ. ಊರ್ಮಿಳೆ ಜೀವದಾನ ಮಾಡಿದ ಹಂಗೆ ಕನಸ್ಕೊಂಡಿದ್ದಾನೆ. ಅಂದ್ರೆ ಕವಿಯ ಕಲ್ಪನೆ, ರಾವಣಾದಿಗಳಿಗೆ ಮುಕ್ತಿ ಎಂಬುದು ಸೀತೆಯಿಂದ ಆಗುವಂತಹದ್ದು, ಹಾಗೆ ಲಕ್ಷ್ಮಣಾದಿಗಳಿಗೆ ಊರ್ಮಿಳೆಯಿಂದ ಆಗುವಂತಹದ್ದು ಅನ್ನೋ ಭಾವ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಬೇಕು ಅಂತ ಈಗಲಿನಿಂದ ಅಡಿಪಾಯವನ್ನು ಹಾಕ್ತಾ ಇದ್ದಾನೆ. ಅವನೊಂದು ಕನಸ ಮೂರ್ಛೆ ಹೋದವನಿಗೆ ಏನೋ ಕನಸು ಕಾಣ್ತು. ಕಂಡೆನಾಂ ದಿಟಂ ಪೇಳ್ದನೊಂದು ಆಶ್ಚರ್ಯಮಂ ವಲ್ಕನ ಮಲ್ಕಲಮನ್ ಹುಟ್ಟಿದ್ದ ನನ್ನ ಸತಿ. ವಲ್ಕಲ ಅಂದ್ರೆ ಕಾವಿ ಬಟ್ಟೆಯನ್ನು ಹುಟ್ಟಿದಂತಹ ನನ್ನ ಪತ್ನಿ ಊರ್ಮಿಳ. ಜಾಂಬವನ ನುಡಿಗಳನ್ನು ಅರಿತು ನಡೆದುದಂ ಪೇಳ್ದೊಂದಾಶ್ಚರ್ಯಮಂ ಕಂಡೆನಾಂ ದಿಟಂ ಸತಿಯಂ ಕಂಡೆ ಚರ್ಯೆಯಂ ಪೂಜ್ಯಯಾಗಿರ್ತಳಂ ಕಂಡೆ. ತನ್ನ ದಿವ್ಯ ಶಕ್ತಿಯೋಳು ಎನ್ನ ಹೃದಯಕ್ಕೆ ಅಮೃತ ನೆರೆದು ಮೇಘನಾದ ವಿಚಾರಿಕ ಯೋಗ ಕೆನ್ನಾಳು ಕವಿಯಂದದಿ ತೊಡಸಿದಳು ಕವಚಮಂ. ನನ್ನ ತಪಸ್ಸಿನ ಕವಚವನ್ನ ತನ್ನ ದೇಹಕ್ಕೆ ತೊಡಿಸಿ ಮೇಘನಾದನ ಮಂತ್ರ ತಂತ್ರಗಳಿಂದ ನನಗೆ ಆಗದೇ ಇರುವಂತಹ ಭಂಗವಾಗದೇ ಇರುವಂತೆ ರಕ್ಷೆಯನ್ನು ಕೊಟ್ಟು ಹೋಗೋ ನನ್ನ ಗಂಡ ಅಂತ ಕಳಿಸ್ಕೊಟ್ಟ ಹಾಗೆ ನಾನು ಕಂಡೆ. ಅಯ್ಯೋ ಶಿವ, ನಡೆಮನಿ ಅಗ್ನಿ ತಡೆಯ ನಿನ್ನ, ಇನ್ನು ನನ್ನನ್ನು ಯಾರು ತಡೆಯೋಕ್ ಸಾಧ್ಯ ಇಲ್ಲ. ನನ್ನ ರಾಣಿ ನನಗೆ ಆಶೀರ್ವಾದ ಮಾಡಿ ಪೂರ್ವವಾದ ಯೋಗ ಶಕ್ತಿಯ ಕವಚವನ್ನ ತೊಡಿಸಿ ನನ್ನನ್ನು ಕಳಿಸಿದ್ದಾಳೆ. ಆದ್ರಿಂದ ನೀವೆಲ್ಲ ನನ್ನ ಹಿಂದ್ಗಡೆ ಬನ್ನಿ. ನನ್ನನ್ನ ಅವನ ಯಂತ್ರ ತಂತ್ರ ಮಂತ್ರಗಳ ಕಾಟ, ಪಿಶಾಚಿಗಳ ಕಾಟ ಏನು ಮಾಡೋದಿಲ್ಲ. ಆ ಅಗ್ನಿಯಿಂದ ನನ್ನನ್ನು ನಾನು ರಕ್ಷಿಸ್ಕೊಳ್ತೇನೆ. ಯಾಕೆಂದ್ರೆ ನನಗೆ ಅಗ್ನಿ ರಕ್ಷೆಯ ಕವಚವನ್ನ ಊರ್ಮಿಳ ತೊಡಿಸಿದ್ದಾಳೆ ಅಂತ ಆನಂದದಿಂದ ತನ್ನ ಪರಿವಾರಕ್ಕೆ ಹೇಳಿ ಸಂತೋಷದಿಂದ ಒಂದಕ್ಕೆ ಅಡಿ ಇಡ್ತಾನೆ ಅನ್ನೋ ಮಾತು. ಇನ್ನು 10 ನಿಮಿಷದ ಕೆಲಸ ಅವನನ್ನು ಕೊಲ್ಲುವಂತಹದ್ದು, ಸಂಹಾರ ಮಾಡ್ತಾನೆ ಅನ್ನೋ ಮಾತನ್ನ ನಾಳೆ ದಿವಸ ಓದ್ತಾನೆ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತೇನೆ. ನೆನ್ನೆ ಹಾಗೇನೆ ರಾಮನ ಪ್ರಾರ್ಥನೆಯೊಂದಿಗೆ
ಇವತ್ತಿನ ಮಾತನ್ನ ನಿಲ್ಲಿಸ್ತೇನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ದುಃಖಿಗಳ ದುಃಖ ನಾಶಕನ ನೀನು, ಭೀತರ ಭಯವನ್ನ ನೀಗಿಸುವವ ನೀನು, ಶತ್ರುಗಳಿಗೆ ಯಮಪಾಶ ನೀನೇ, ಶ್ರೀರಾಮಭದ್ರ ನಿನಗಿದೋ ನಮನ. ಬಂಧುಗಳಿಗೆ ನಮಸ್ಕಾರ. ಪ್ರಶ್ನೆಗಳಿದ್ರೆ ಏನಾದರೂ ಕೇಳ್ಬೋದು. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸಿದ್ದೇನೆ.